ಬಿಜೆಪಿಯವರು ಜಾತಿ ಧರ್ಮದ ನಡುವೆ ಬೆಂಕಿ ಹಚ್ಚಿ ಕಮ್ಯುನಲ್ ಇಶ್ಯೂಸ್ ಸ್ಟಾರ್ಟ್ ಆದವು. ಈ ಜಾತಿ ಧರ್ಮಗಳ ಹೆಸರಿನಲ್ಲಿ ಏನು ಈ ರಾಜಕೀಯ ಮಾಡ್ತಾರ ಇಂಥ ಪಕ್ಷಗಳು ಮುಕ್ತ ಆಗ್ಬೇಕು. ಸ್ಮಾರ್ಟ್ ಸಿಟಿ ಅಂತಹ ಯೋಜನೆಗಳಿಂದ ನಿಮ್ಗೆ ಹೆಲ್ಪ್ ಆಗಿಲ್ವಾ? ಹಾಗಾದ್ರೆ ದೇಶದಲ್ಲಿ ಸಿಂಗಾಪುರ್ ಆಗ್ತದೆ, ಅದಾಗ್ತದೆ, ಅವ್ರ ಪೋಸ್ಟರ್ಸ್, ಫ್ಲೆಕ್ಸ್, ಅಡ್ವರ್ಟೈಸ್ಮೆಂಟ್ ನೋಡಿಬಿಟ್ರೆ ಸ್ಮಾರ್ಟ್ ಸಿಟಿ ಅಂದ್ರೆ ಬಹಳ ದೊಡ್ಡ ಬದಲಾವಣೆ ಆಗ್ತದೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ. ಲ್ಯಾಂಡ್ ನಮ್ದು, 50% ನಮ್ದು, ಇಂಪ್ಲಿಮೆಂಟೇಷನ್ ನಮ್ದು ಎಲ್ಲ ಇಟ್ಕೊಂಡು ಫೋಟೋ ಮಾತ್ರ ಪ್ರೈಮ್ ಮಿನಿಸ್ಟರ್. ಡಿ ಕೆ ಶಿವಕುಮಾರ್ ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ. ಬಹುಶಃ ಪಕ್ಷದಲ್ಲಿ ಎಷ್ಟು ರೀತಿ ನಿಷ್ಠೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಪಕ್ಷಕ್ಕೆ ಯಾವ ರೀತಿ ತ್ಯಾಗ ಮಾಡಬೇಕು, ಎಷ್ಟೇ ಕಷ್ಟಗಳು ಎಷ್ಟೇ ಅಡೆತಡೆಗಳಿದ್ರು ಕೂಡ ಅದನ್ನೆಲ್ಲ ಬದಿಗೊತ್ತಿ ಪಕ್ಷದ ಪರವಾಗಿರಬೇಕು, ಪಕ್ಷದ ನಾವು ಪ್ರಾಮಾಣಿಕವಾದಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ಮತ್ತು ಆ ಸಂಘಟನೆ ಅಂತಂದ್ರೆ ಯಾವ ರೀತಿ ಇರಬೇಕು ಅನ್ನುವಂಥದ್ದು ಅದೊಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಅದು ಆ ಮಟ್ಟದಲ್ಲಿ ಬೆಳೆದಂಥ ನಾಯಕ ಡಿ ಕೆ ಶಿವಕುಮಾರ್. ಹಿಂದಿನಿಂದಲೂ ಈ ಸ್ಲಂನಲ್ಲಿ ವಾಸ ಮಾಡುವಂತಹ ಜನರ ಮೇಲೆ ಇಷ್ಟೊಂದು ಕಾಳಜಿ ಯಾಕೆ ಮತ್ತು ಹೇಗೆ? ಇದಕ್ಕೇನು ಇನ್ಸ್ಪಿರೇಷನ್? ಆ ಮಣ್ಣಲ್ಲೆಲ್ಲ ಅಕ್ಕಿ ಬೇಳೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿದ್ರು, ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡಿರೋದು. ರಾತ್ರಿ ಎಲ್ಲ ಮಕ್ಕಳನ್ನೆಲ್ಲ ಇಟ್ಕೊಂಡು ನಡುಗು ಇದರಲ್ಲಿ ಮಕ್ಕಳನ್ನ ಎತ್ಕೊಂಡು ಕೂತ್ಕೊಂಡು ಏನಪ್ಪ ದೇವ್ರು ಒಬ್ಬರಿಗೆ ಹಿಂಗೆ ಒಬ್ಬರಿಗೆ ಅವ್ರಿಗೆ ತಿನ್ಲಿಕ್ಕೆ 2 ಹೊತ್ತು ಊಟ ಇರಲ್ಲ, ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ. ಕನಿಷ್ಠ ಈ ಸ್ಲಮ್ಗಳಿಗಾದ್ರೂ ಆದ್ಯತೆ ಕೊಡ್ಬೇಕು. SC ST ದುಡ್ಡು ದುರುಪಯೋಗ ಆಗಿದೆ, ಅದಾಗಿದೆ. ಸಿದ್ದರಾಮಯ್ಯ ಅವ್ರಿಗೆ ಬದ್ಧತೆ ಇದೆ ಅಂತೇಳಿ 24.1%, ಎಲ್ಲಿ 8,000 ಕೋಟಿ ಇದ್ದಿದ್ದು ಇವತ್ತು ಸುಮಾರು 42,000 ಕೋಟಿ ಮಟ್ಟಕ್ಕೆ ಬಜೆಟ್ ಆಗಬೇಕಾದ್ರೆ ಕಾರಣ ಅವ್ರ ಒಂದು ದೂರದೃಷ್ಟಿ, ಅವರ ಕಾಳಜಿ, ಅವರ ಬದ್ಧತೆ. ಇವರಿದ್ದಾಗ ಮಾಡಬೇಕಾಗಿತ್ತು. ಎಲ್ಲ ಸುಮ್ಮನೆ ಬೋಗಸ್ ಇವರೆಲ್ಲ. ನೆಹರು ಅವರು ಎಂಥ ವಿಷನರಿ ಇದ್ರು, ಅವ್ರ ಇತಿಹಾಸನೇ ಕಂಪ್ಲೀಟ್ ತಿರುಚ್ತಾ ಇದ್ದಾರೆ. ಇಂಡಿಯಾ ಇವತ್ತೇನು ವಿಶ್ವಗುರು ಅಂತ ಇವ್ರು ಹೇಳ್ತಾ ಇದಾರಲ್ಲ 10 ವರ್ಷದಲ್ಲಿ, ಇವರಿಂದ ಏನು ಆದದ್ದಲ್ಲ ಇದೆಲ್ಲ. ಫೌಂಡೇಶನ್ ಅವ್ರು ನೆಹರು ಅವರು. ದುರ್ದೈವ ಇಂಥವ್ರು ನಮ್ಮ ದೇಶದ ಪ್ರಧಾನಿಗಳವರು, ಇವರು ನಮ್ಮ ಪ್ರಧಾನಿಗಳನ್ನೋದು ಹೇಳ್ಕೊಳಕ್ಕೆ ನಾಚಿಕೆ. ಇವತ್ತು ನೀವು ಈ ಟರ್ಮಲ್ಲಿ ಸ್ಲಮ್ ಬೋರ್ಡ್ ಚೇರ್ಮನ್ ಆಗಿದ್ದೀರಾ. ಆದರೆ ನಿಮಗೆ ಈ ಹಿಂದಿನಿಂದಲೂ ಈ ಸ್ಲಮ್ನಲ್ಲಿ ವಾಸ ಮಾಡುವಂತಹ ಜನರ ಮೇಲೆ ಇಷ್ಟೊಂದು ಕಾಳಜಿ ಯಾಕೆ ಮತ್ತು ಹೇಗೆ? ಇದಕ್ಕೇನು ಇನ್ಸ್ಪಿರೇಷನು? ಇದು ನನ್ನ ಕ್ಷೇತ್ರದಲ್ಲಿ ಸುಮಾರು ಒಂದು 4-5 ಕಿಲೋಮೀಟ್ರು ರಾಜನಾಲ ಹೋಗಿದೆ, ಪಾಸ್ ಆಗಿದೆ, ಸಿಟಿ ಮಧ್ಯದಲ್ಲೇ. ಅದು ಪ್ರಾಪರಾಗಿ ಆ ನಾಲ ಎಲ್ಲ ಓಪನ್ ಆಗೇ ಇದೆ, ಡ್ರೈನ್ ಅದೆಲ್ಲ ದೊಡ್ಡ ರಾಜನಾಲ. ಎಲ್ಲ ಇಲ್ಲಿಗಲ್ಲಾಗಿ ಅಕ್ಕಪಕ್ಕ ಎಲ್ಲ ಮನೆಗಳನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ. ಬಡವರು ಎಲ್ಲ ವರ್ಕರ್ಸು ಅಕ್ಕಪಕ್ಕ ಸ್ಲಮ್ಮಿಗೆ ಅದು 4 ಹತ್ಕೊಂಡೇ ಮನೆಗಳನ್ನೆಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ. ನಾನು ಹಿಂದೆಲ್ಲ ಫಸ್ಟ್ ಟೈಮು ಶಾಸಕನಾದಾಗ ಮಳೆ ಬಂದರೆ ರಾತ್ರಿ ಎಲ್ಲ ನಾನು ವಿಸಿಟ್ ಮಾಡ್ತಾಯಿದ್ದೆ, ಎಲ್ಲ ಓಡಾಡ್ತಿದ್ದೆ ನೈಟೆಲ್ಲ. ಅವಾಗ ಎಷ್ಟು ಅವೆಲ್ಲ ಆ ಇನ್ಸಿಡೆಂಟ್ಗಳು ನನ್ನ ಮನಸ್ಸಿನ ಮೇಲೆ ಭಾಳ ಪರಿಣಾಮ ಬೀಳಿದೆ. ಆ ಟೈಮ್ನಲ್ಲಿ ನಾನು ಹೋದಾಗ ಬೆಳಗ್ಗೆ ಬೆಳಗ್ಗೆವರೆಗೆ 3 ಗಂಟೆವರೆಗೆ ಸಣ್ಣ ಮಕ್ಕಳನ್ನ ಹಂಗೇ ಎತ್ಕೊಂಡು ಕೂತ್ಕೊತಿದ್ರು. ಯಾಕಂದರೆ ಮನೆ ತುಂಬ ನೀರು, ಹೊರಗಡೆ ಬಂದು ಕೂತ್ಕೊಂಡ್ಬಿಟ್ಟಿದ್ರು. ಎಲ್ಲ ನಾಲಾದಿಂದ ಓವರ್ಫ್ಲೋ ಆಗಿಬಿಟ್ಟು ಮನೆಯಲ್ಲೇ ಬಂದುಬಿಡೋದು. ಎಲ್ಲ ಮಕ್ಕಳನ್ನ ಎತ್ಕೊಂಡು. ಆಮೇಲೆ ನಾನು ಬೆಳಗ್ಗೆ ಹೋದಾಗೆಲ್ಲ ರಾತ್ರಿನೂ ಹೋಗಿರ್ತಿದ್ದೆ, ಬೆಳಗ್ಗೆನೂ ಹೋಗಿರ್ತಿದ್ದೆ. ಆ ಮಣ್ಣಲ್ಲೆಲ್ಲ ಅಕ್ಕಿ ಬೇಳೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡಿರೋದು. ರಾತ್ರಿ ಎಲ್ಲ ನಿದ್ದೆ ಮಕ್ಕಳನ್ನೆಲ್ಲ ಇಟ್ಕೊಂಡು ನಡುಗು ಇದರಲ್ಲಿ ಮಕ್ಕಳನ್ನ ಎತ್ಕೊಂಡು ಕೂತ್ಕೊಂಡು. ಅದೆಲ್ಲ ನೋಡಿದಾಗ ನಾವು ಒಂದು ದಿನ ನೀರು ಬರಲಿಲ್ಲ ಅಂದರೆ ಆಗಿಂದಾಗೆ ಫೋನ್ ಮಾಡಿಬಿಟ್ಟು ಟ್ಯಾಂಕರ್ ತರಿಸ್ಕೊಂಡು ಅದು ತರಿಸ್ಕೊಂಡು ನಮ್ಗೆ ಏನು ಬೇಕೆಲ್ಲ ಪ್ರೊವೈಡ್ ಮಾಡ್ಕೊತೀವಿ. ಅವ್ರಿಗೆ ಯಾರೂ ಗತಿ ಇಲ್ಲ, ಯಾರೂ ಕೇಳೋರಿಲ್ಲ. ಅವ್ರ ಪರಿಸ್ಥಿತಿ ಭಾಳ ಗಂಭೀರ ಅಂದರೆ ಭಾಳ ಗಂಭೀರ. ನಾನು ಇದನ್ನೇನು ಭಾಳ ಇದಕ್ಕಂತ ಹೇಳ್ತಾ ಇಲ್ಲ, ವಾಸ್ತವಾಂಶ. ಅಷ್ಟು ಕೆಟ್ಟದಾದಂಥ ಪರಿಸ್ಥಿತಿ. ಆ ಮಕ್ಕಳನ್ನ ಅವ್ರನ್ನೆಲ್ಲ ನೋಡಿಬಿಟ್ರೆ ಏನಪ್ಪ ದೇವ್ರು ಒಬ್ರಿಗೆ ಹಿಂಗೆ ಒಬ್ರಿಗೆ ನಾವೆಲ್ಲ ಹೆಚ್ಚಾಗಿ ಊಟ ಚೆಲ್ತಾ ಇರ್ತೀವಿ, ಅವ್ರಿಗೆ ತಿನ್ನಲಿಕ್ಕೆ 2 ಹೊತ್ತು ಊಟ ಇರಲ್ಲ. ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾರೆ. ಅದನ್ನೆಲ್ಲ ನೋಡಿದಾಗ ಕನಿಷ್ಠ ಈ ಸ್ಲಮ್ಗಳಿಗಾದರೂ ಆದ್ಯತೆ ಕೊಡಬೇಕು. ನಾನು ಫಸ್ಟ್ ಆದಮೇಲೆ ಈ ದುರ್ಗದ ಬೈಲು CBT ಮೇನ್ ರಸ್ತೆಗಳನ್ನ ಯಾವನ್ನೂ ಡೆವಲಪ್ ಮಾಡಲಿಕ್ಕೆ ಹೋಗಲಿಲ್ಲ ನಾನು. ಅಲ್ಲಿ ನಾವು ಸ್ವಲ್ಪ ಮಾರ್ಕೆಟ್ ಮಾಡಿಬಿಟ್ಟಿದ್ರೆ ಭಾಳಷ್ಟು ಪಬ್ಲಿಸಿಟಿ ಸಿಗ್ತಿತ್ತು, ಭಾಳ ಒಳ್ಳೆ ಕೆಲಸ ಮಾಡಿದಾನೆ ಅಂತ ಹೇಳ್ತಿದ್ರು ಜನ. ನನಗೆ ಅಲ್ಲಿ ಅವಶ್ಯಕತೆ ಇರಲಿಲ್ಲ. ಇಲ್ಲಪ್ಪ ಇವ್ರಿಗೇನು ಬೇಕಂದ್ರೂ ಕೂಡ
ಯಾಕೆ ಯಾರಿಗೂ ಮಳೆ ಬಂತಂದ್ರೆ ಯಾವುದೋ ಕಾರ್ ಗೀರ್ ತೊಗೊಂಡು ಎಲ್ಲ ಬೇಕಾದಂಗೆ ಓಡಾಡ್ತಾರೆ. ಆದರೆ ಇವ್ರ ಪರಿಸ್ಥಿತಿ ನಡೆದಾಡಂಗಿಲ್ಲ. ಅದಕ್ಕೆ ಫಸ್ಟ್ ಸ್ಲಮ್ಗಳನ್ನು ಕಾನ್ಸಂಟ್ರೇಟ್ ಮಾಡಿ ಮ್ಯಾಕ್ಸಿಮಮ್ ಸ್ಲಮ್ಸ್ ಎಲ್ಲ UGD, ನಿಮಗೆ ಡ್ರೈನ್ಸು, ಆಮೇಲೆ ಕಾಂಕ್ರೀಟ್ ರಸ್ತೆಗಳು ಎಲ್ಲ ಕಡೆ ಒಳ್ಳೆ ಸ್ವಲ್ಪ ಬದಲಾವಣೆನೇ ತಂದೆ. ನೀರಿನ ವ್ಯವಸ್ಥೆ, ಸ್ಟ್ರೀಟ್ ಲೈಟ್ಸು, ಆಮೇಲೆ ಸಿಟಿಗೆ ನಾನು ಕಾನ್ಸಂಟ್ರೇಟ್ ಮಾಡುವಂಥ ಕೆಲಸ ಮಾಡಿದೆ. ಓಕೆ, ಸೊ ನಿಮ್ಮ ಕ್ಷೇತ್ರದಲ್ಲಿ ಸುಮಾರು ಎಷ್ಟು % ಸ್ಲಮ್ ಇದೆ? ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಆಲ್ಮೋಸ್ಟ್ 40 ಸ್ಲಮ್ಸ್ಗಳಿದೆ ನಮ್ದು. 40 ಸ್ಲಮ್ಸ್. ಓಕೆ, ಎಷ್ಟು ಪಾಪ್ಯುಲೇಷನ್ ಇದೆ ಸರ್ ಅಲ್ಲಿ? ಇದೆ, ನಿಮ್ಗೆ ಏನಿಲ್ಲ ಅಂದರೂ ನಾನು ಹೇಳ್ತೀನಲ್ಲ, ಏನು ಮಿನಿಮಮ್ ಇದ್ದರೂ ನಿಮಗೆ ಅಲ್ಲಿ ನಿಮ್ಗೊಂದು 5,000 ಹಿಡಿದ್ರು, 3,000 ಹಿಡಿದ್ರು ಒಂದೊಂದು ಸ್ಲಮ್ಮಲ್ಲಿ, ಒಂದೊಂದು ಸ್ಲಮ್ನಾಗ ಆಯ್ತಲ್ಲ 1.1 ಲಕ್ಷ, 1.5 ಲಕ್ಷ, 1 ಲಕ್ಷನೇ ಅವ್ರದ್ದೇ ಆಗಿಬಿಡ್ತದ. ದೇ ಆರ್ ಹ್ಯಾಪಿ ನಾವು. ಈಗೆಲ್ಲ ಖುಷಿಯಾಗಿದ್ದಾರೆ. ಓಕೆ ಸರ್, ಈಗ ನಿಮ್ಮಂತಹ ಕಾನ್ಸ್ಟಿಟ್ಯುವೆನ್ಸಿ ತುಂಬ ಚಾಲೆಂಜಿಂಗ್ ಕಾನ್ಸ್ಟಿಟ್ಯುವೆನ್ಸಿ, ವಿಶಾಲವಾಗಿರುವಂಥ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಏನೋ ಕಟ್ಟೋದಾಗಿರ್ಬಹುದು ಅಥವಾ ಇನ್ನೇನೋ ಡೆವಲಪ್ ಮಾಡೋದಾಗಿರ್ಬೋದು, ಸಾಕಷ್ಟು ವಿಶಾಲವಾಗಿರೋ ಭೂಮಿ ಇರುತ್ತೆ, ಎಲ್ಲ ಆಗುತ್ತೆ. ಬಟ್ ನಿಮಗೆ ಕೆಲಸ ಮಾಡೋದಕ್ಕೆ ಏನೆಲ್ಲ ಚಾಲೆಂಜಸ್ಗಳು ಎದುರಾದವು ಅಂತ? ಯಾಕಂದರೆ ಹಳೇ ಮಾರುಕಟ್ಟೆ, 50 ವರ್ಷ 100 ವರ್ಷದಿಂದ ಮಾರ್ಕೆಟ್ ನಡ್ಕೊಂಡು ಬಂದಿರೋದು. ಅದೇ, ಈಗ ನಮ್ಮದು ಪ್ರಾಬ್ಲಮ್ ಏನಂತಂದರೆ ಜಾಗ್ರಫಿಕಲಿ ವೆರಿ ಸ್ಮಾಲ್ ಏರಿಯಾ. ಎಸ್. ಹೀಗಾಗಿ ಏನಾಗಿದೆ, ಮತ್ತೆಲ್ಲ ಏರಿಯಾ ಎಲ್ಲನೂ ಕೂಡ ಪ್ಲ್ಯಾಂಡ್ ಇಲ್ಲ, ಅನ್ಪ್ಲ್ಯಾಂಡ್ ಎಲ್ಲನೂ ಅಕ್ರಮ್ ಸಕ್ರಮ್ ಮಾಡಿಬಿಟ್ಟು ನಾವೇನಾದರೂ ಡೆವಲಪ್ ಮಾಡೋಣ ಅಂದರೂ ಕೂಡ ಭಾಳ ಚಿಕ್ಕದಾದಂಥ ರಸ್ತೆ. ಅಲ್ಲಿ ಏನಾದರೂ ಒಂದು ಲೇ ಮಾಡಿ ಒಂದು ಸಪ್ರೇಟ್ UGD ಹಾಕೋಣ ಅಂದರೂ ಕೂಡ ಹೆಂಗಿದೆ ಪ್ರಾಬ್ಲಮ್ ಅಂತಂದರೆ, ವಾಟರ್ ಲೈನು, UGD ಮೇಲೆ ವಾಟರ್ ಲೈನ್ ಮೇಲೆ ಎಲೆಕ್ಟ್ರಿಕ್ ಲೈನು, ಅಷ್ಟು ಕೆಟ್ಟದಾದಂಥ ಪರಿಸ್ಥಿತಿ ಇದೆ. ಹೀಗಾಗಿ ಟೆಕ್ನಿಕಲಿ ಬಹಳ ಪ್ರಾಬ್ಲಮ್ಸಲ್ಲಿ ಅದನ್ನು ಫೇಸ್ ಮಾಡುವಂಥದ್ದು. ಚಿಕ್ಕ ಜಾಗದಲ್ಲೇ ನಾವು ಒಂದು ಕಡೆ ಹಾಕ್ಕೊಂಡು ರಸ್ತೆ ಮಧ್ಯದಲ್ಲೇ ಇಲ್ಲೊಂದು ಪೈಪ್ಲೈನ್ ಹಾಕಬೇಕು, ಏನಾದರೂ ಆಯ್ತಂದರೆ ಆ ರಸ್ತೆನ ಕಡಿಬೇಕು. ಈ ಥರ ನಾವೇನೂ ಪ್ಲ್ಯಾಂಡಾಗಿ ಮಾಡೋಕ್ಕಾಗಲ್ಲ. ಅದರಲ್ಲೇ ಸ್ವಲ್ಪ ಇನ್ಫ್ರಾ ನಾವು ಪ್ರೊವೈಡ್ ಮಾಡಿ ಸ್ವಲ್ಪ ಏನೇನೋ ಪ್ಲ್ಯಾನ್ ಮಾಡ್ತಾಯಿದ್ವಿ. ಮತ್ತು ಈಗ ಏನೋ ಒಳ್ಳೆಯ ಅವಕಾಶಗಳು, ಈಗೆಲ್ಲ ನಮ್ಗೆ ಅನೇಕ ಬಾರಿ ಬೇರೆ ಬೇರೆ ಥರದ್ದು ಅವಕಾಶಗಳು ಬಂದಿದ್ದು. ಈ ಮೊರಾರ್ಜಿ ಒಂದು 5 acres ಲ್ಯಾಂಡ್ ಕೊಡ್ರಿ, ಮೊರಾರ್ಜಿ ಹಾಸ್ಟೆಲ್ ಮಾಡ್ತೀವಿ, ಸ್ಕೂಲ್ ಮಾಡ್ತೀವಿ, ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಮಾಡ್ತೀವಿ ಅಂತೇಳಿ 40 crores ಫಸ್ಟ್ ಟೈಮ್ನಲ್ಲೇ ನನಗೆ ಬಂದಿತ್ತು. ಇವಕ್ಕೆಲ್ಲ ಒಂದು 5 ಎಕರೆ ಲ್ಯಾಂಡ್ ಬೇಕು ಅಂತಂದಾಗ ಎಲ್ಲಿ ನೋಡಿದರೂ 1 ಎಕರೆ ಲ್ಯಾಂಡ್ ಸಿಗೋದೇ ಕಷ್ಟ. ಅಷ್ಟು ಕಷ್ಟ, ಗೌರ್ಮೆಂಟ್ ಲ್ಯಾಂಡೇ ಇಲ್ಲ. ಅದರಲ್ಲಿ ಕೂಡ ನಾನು ಹುಡುಕಿ ಏನೇನೋ ಮಾಡಿ ಇದ್ದಂಥದ್ದನ್ನೇ ಕೂಡ ಏನೇನೋ ಸ್ವಲ್ಪ ಮನೆಗಳಿಗೆ ಹಿಂದೆ ಹೊನ್ನಳ್ಳಿಯವರಿದ್ದಾಗ ಸ್ವಲ್ಪ ಜಾಗ ಇತ್ತು. ಆ ಜಾಗದಲ್ಲೇ ಪ್ಲಾಟ್ ಮಾಡಿ ಕೊಡಬೇಕು ಅಂತೇಳಿ ಇದ್ದರೆ ಅಷ್ಟು ಜನರಿಗೆ ಕೊಡೋಕ್ಕಾಗಲ್ಲ, ಮುಂದೆ ಜಾಗನೂ ಇಲ್ಲ ಅಂತ ತಿಳ್ಕೊಂಡು ಸುಮಾರು ಅದೇ ಜಾಗದಲ್ಲಿ ಈಗ ಒಂದು ಸುಮಾರು 3,000 ಮನೆಗಳು ಕಟ್ಟುವಂಥ ಅವಕಾಶ ಸಿಕ್ಕಿದೆ. ಅದನ್ನು ಮನೆಗಳನ್ನ ಕಟ್ಟುವಂಥದ್ದು ಮಾಡಿದ್ವಿ. ಬೇರೆ ಬೇರೆ ಥರದ್ದು ಇದ್ದದ್ದು ಮಾರ್ಕೆಟ್ಗಳೆಲ್ಲ ಬದಲಾವಣೆ ಮಾಡಿದ್ವಿ. ಈಗ ಜನತಾ ಬಜಾರ್ ಮಾರ್ಕೆಟು ಅದು ಭಾಳ ಕೆಟ್ಟದಾಗಿತ್ತು. ಇವತ್ತು ಒಳ್ಳೆ ಜನತಾ ಬಜಾರ್ ಮಾರ್ಕೆಟ್ ಮಾಡಿದ್ದೀನಿ, ಫಿಶ್ ಮಾರ್ಕೆಟ್ ಮಾಡಿದ್ದೀನಿ. ಓಲ್ಡ್ ಹುಬ್ಳಿ ಮಾರ್ಕೆಟು ಮತ್ತು ಗಾಂಧಿ ಮಾರ್ಕೆಟ್ ಎರಡೂ ಬದಲಾವಣೆ ಮಾಡಬೇಕಾಗಿತ್ತು. ಅದನ್ನು ಕೂಡ ನಮ್ಮ ಸರ್ಕಾರ, ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಅದು ನಾವು ಒಳ್ಳೆ ಮಾರ್ಕೆಟ್ ಮಾಡಬೇಕಂತೇಳಿ ಅದಕ್ಕೆಲ್ಲ ದುಡ್ಡೆಲ್ಲ ಅಲೋಕೇಶನ್ ಕೂಡ ಆಗಿತ್ತು. 2 ಮಾರ್ಕೆಟ್ ಸಕ್ಸಸ್ ಆಯಿತು. 2 ಮಾರ್ಕೆಟು ಸುಮಾರು 120 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಬಿದ್ದೋದ್ಮೇಲೆ ಅದು ಕೆಲವೇ ತಿಂಗಳಲ್ಲಿ ನಮ್ಮ ಸರ್ಕಾರನೂ ಹೋಯಿತು. ಅಧಿಕಾರಿಗಳು ಕೂಡ ಬದಲಾವಣೆ ಆದರು. ಇವರು ಕೂಡ BJP ಅವರು ಕೂಡ ಇದನ್ನೇ ಉಪಯೋಗಿಸ್ಕೊಂಡು ನಮ್ಮ ದುಡ್ಡೆಲ್ಲ ಕಸ್ಕೊಂಡು ಅವ್ರು BJP ಕಾನ್ಸ್ಟೆನ್ಸಿಗೆ ಹಾಕ್ಕೊಳ್ಳೋಂಥ ಕೆಲಸ ಮಾಡಿದರು. ಹೀಗಾಗಿ ಅವೆರಡು ನನ್ನ ಕೈ ತಪ್ಪಿತ್ತು. 2 ಮಾರ್ಕೆಟ್ ಮಾಡಿದ್ವಿ, ಒಳ್ಳೆ ಬೇರೆ ಹಳೆಯ ಹಾಸ್ಪಿಟಲ್ಗಳನ್ನೆಲ್ಲ ತೆಗೆದು ಒಳ್ಳೊಳ್ಳೆ ಹಾಸ್ಪಿಟ್ಲ್ ಎಲ್ಲ ಕಡೆ ಚೆನ್ನಾಗಿ ಪ್ರೈಮರಿ ಹೆಲ್ತ್ ಸೆಂಟರ್ಗಳನ್ನೆಲ್ಲ ಮಾಡಿದ್ವಿ. 100 ಅಂಗನವಾಡಿಗಳನ್ನೆಲ್ಲ ಮಾಡಿದ್ವಿ ಸಿಕ್ಕಾಪಟ್ಟೆ. ಭಾಳ ಹೆಲ್ತ್ ಸೆಂಟರ್ಸು ಈಗೆಲ್ಲ 100 ಬೆಡೆಡ್ ಹಾಸ್ಪಿಟ್ಲ್ ಮಾಡಿದ್ವಿ, RTO ಆಫೀಸ್ ಮಾಡಿದ್ವಿ. ಈಗ ಒಂದು ಇದನ್ನು ಕೂಡ ನಮ್ಮ ತಹಸೀಲ್ ಆಫೀಸು ಎಲ್ಲ ಒಂದು ಮಿನಿ ವಿಧಾನಸೌಧ ಥರ ಅದಕ್ಕೂ ಕೂಡ ಸುಮಾರು 8.5 ಕೋಟಿ ಆಗಿದೆ. ಮೊನ್ನೆ ಮತ್ತೆ CM ಹತ್ರ ಬರೆಸಿಬಿಟ್ಟು 16 ಕೋಟಿ ಬೇಕು ಅಂತೇಳಿ ಕೇಳ್ಕೊಂಡಿದ್ದೀನಿ. ಅದು ಈ ರೀತಿ ಈಗ ನಾಲಾ ಹೇಳಿದ್ನಲ್ಲ ನಿಮಗೆಲ್ಲ,
ಪ್ರೊಟೆಕ್ಷನ್ ವಾಲ್ ಮ್ಯಾಕ್ಸಿಮಮ್ 60% ಅದನ್ನೆಲ್ಲ ಕವರ್ ಮಾಡಿದ್ದೀನಿ. ಮುಂಚೆ ನಾಲಾನೇ ಇರಲಿಲ್ಲ, ಎಲ್ಲ ಒಳಗಡೆನೆ ಬಂದುಬಿಡ್ತೀವಿ, ನೀರೆಲ್ಲ ಚರಂಡಿ ನೀರು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಅದಕ್ಕೆಲ್ಲ ನಾಲಾ ಪ್ರೊಟೆಕ್ಷನ್ ವಾಲ್ ಎಲ್ಲ ಕಟ್ಟುವಂಥದ್ದು. ಕೆಲವು ಕಡೆ ಏನು ಕೆರೆಗಳಿಲ್ಲ, ಇದ್ದದಕ್ಕೆ ಇಂಪ್ರೂವ್ಮೆಂಟ್ ಮಾಡೋದು. ಮತ್ತು ಗೌರ್ಮೆಂಟ್ ಸ್ಕೂಲ್ನೆಲ್ಲ ಅಪ್ಗ್ರೇಡ್ ಮಾಡಿದ್ದೀನಿ ಕೋಟ್ಯಾಂತರ ರೂಪಾಯಿನಲ್ಲಿ. ಒಂದು PU ಕಾಲೇಜ್ ತಂದಿದ್ದೀನಿ, 2-3 ಮೌಲಾನಾ ಆಜಾದ್ ಸ್ಕೂಲ್ಸ್ ತಂದಿದ್ದೀನಿ. ಈ ರೀತಿ ಭವನಗಳು ಎಲ್ಲ ಕಡೆ ಪಾಪ ಬಡವರಿಗೆ ಎಲ್ಲಿನೂ ಬೇರೆ ರೀತಿ ಕೆಲಸ ಏನಾದರೂ ಅವ್ರ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳಿಕ್ಕೆ, ಮದುವೆ ಮುಂಜುವೆ ಇಂಥ ಕಾರ್ಯಕ್ರಮಗಳಿಗೆ ಯಾವುದೂ ಭವನಗಳೇ ಇರಲಿಲ್ಲ. ಕೋಟ್ಯಾಂತರ ರೂಪಾಯಿ ಭವನಗಳನ್ನ ಕಟ್ಟಿದ್ದೀನಿ. ಒಂದು ಭವನ ಬಾಬು ಜಗಜೀವನರಾಮ್ ಭವನ, ಇವತ್ತು ಅದೊಂದು 9 crores ಪ್ರಾಜೆಕ್ಟ್, ಅದು ಇನಾಗ್ರೇಷನ್ ಆಗ್ತಾಯಿದೆ. ಈ ರೀತಿ 1 ಕೋಟಿ ಲೆಕ್ಕನೇ ಇಲ್ಲ, 1 ಕೋಟಿ 2 ಕೋಟಿ 3 ಕೋಟಿ ರೈತರ ಭವನ ಕಟ್ಟಿಸ್ಕೊಟ್ಟಿದ್ದೀನಿ, ಸ್ಪೆಷಲ್ ಹೈಟೆಕ್ ಭವನ ಒಂದು ಕಟ್ಟಿಕೊಟ್ಟಿದ್ದೀನಿ. ಈ ರೀತಿ ನೂರಾರು ಕೆಲಸಗಳು ಆಗಿದೆ. ನಾವಲ್ಲಿ ರೋಡ್ ಮೇಲೆ ಕುಂತಿದ್ದೆಲ್ಲ ಡಿಪಾರ್ಟ್ಮೆಂಟ್ ಬಂದು ಒಳಗೆ ಹಾಕ್ರಿಯೋ, ಅದಕ್ಕೆ ಕಸ್ಟಮರ್ ಬಂದು ಏನು ವಾಸನೆಯಪ್ಪ ಇದು ಹಿಂಗಂತಿದ್ರು. MLA ಸಾಹೇಬ್ರು ಫಸ್ಟ್ ಕ್ಲಾಸ್ ಮಾರ್ಕೆಟ್ ಮಾಡಿಕೊಟ್ಟಿದ್ದಾರೆ. ಈಗಿನ ಮೇಲೆ ಇಂಪ್ರೂವ್ ಮಾಡ್ತೀವಿ ನಾವು. ಅವ್ರು ಇದ್ರು ಅಂದ್ರೆ ನಮ್ಗೆ ಏನಿಲ್ರಿ, ಮಗ ಅದಂದ್ರೆ ಅಷ್ಟೇ ಬಿಡ್ರಿ. ಮಗ ನೋಡಿ ತಂದಿಲ್ರಿ, ಮಗನ ಅದನ್ರಿ ನಮ್ಗೆ ಇದಕ್ಕೆ ನಮ್ಗೆ ಸಹಾಯಕಾರಿ. ಅವ್ರು ನಮ್ಮ ಚಿಕ್ಕ ಹುಡುಗರು ಅದಾರೆ, ಹುಡುಗಿಯರು ಅದಾರೆ, ಅವ್ರು ಎಲ್ಲರೂ ಎಜುಕೇಶನ್ ವಿದ್ಯಾಭ್ಯಾಸಕ್ಕಾಗಿ ಅವ್ರು ಸಪೋರ್ಟ್ ಮಾಡಿದ್ರೆ, ಇದು ನಮ್ದು ಅಂತಂತೆ ಅಲ್ಲ, ನಮ್ಗೆಲ್ಲಾ ಕ್ಷೇತ್ರದೊಳಗೆ ಇರೋದು ಎಲ್ಲ ಜನರಿಗೆ ತುಂಬಾ ಸಪೋರ್ಟ್ ಆಗಿದೆ, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರಸಾದ್ ಅಬ್ಬಯ್ಯ ಅವ್ರ ಒಂದು ಮನಿ ಕೊಟ್ಟಾರ, ಇದು ಹ್ಯಾಂಡಿಕ್ಯಾಪ್ ಗಾಡಿ ಕೊಟ್ಟಾರ ಮೇಡಮ್. ಅಲ್ಲಿ ಬೀದಿ ಮೇಲೆ ಕುಂತ ಕೇಸಿ ಸ್ಟ್ರೈಕ್ ಮಾಡಿ ಕೇಸಿ ನಾವು ಭಾಳ ಕಷ್ಟಪಟ್ಟಿವ್ರಿ. ಇದು ಟೆಂಡರ್ ಒಳಗಾದ್ರೆ ಇವಾಗ ಒಂದು 5 ವರ್ಷದಿಂದ ನಮ್ಮ ಶಾಸಕರು ಬಂದಾಗಿಂದ ನಮ್ಗೆ ಎಲ್ಲಾ ರೀತಿಯಿಂದನೂ ಅನುಕೂಲ ಆಗೈತಿ. ನನ್ನ ಕುಟುಂಬಕ್ಕೆ ಅವರು ಆಸರೆಯಾಗಿದ್ದಾರೆ. ಯಾರು ಕೈ ಹಿಡಿತಾರ ಬಿಡ್ತಾರ ಅದು ಗೊತ್ತಿಲ್ಲ. ಪ್ರಸಾದ್ ಅಬ್ಬಾಯಿ ಸಾಹೇಬ್ರು ಕೈ ಹಿಡಿದ್ರ ಅಂದ್ರೆ ಯಾವ ದೇವರು ಬಂದ್ರು ಬಿಡಕ. ಈ ಕೆಲಸ ಕಾರ್ಯಗಳ ಬಗ್ಗೆ ನೀವು ಮಾತಾಡಿದ್ರಿ, ಬಟ್ ಧಾರವಾಡ ಹುಬ್ಬಳ್ಳಿ ಅಂತಂದರೆ ಅದು ಇಡೀ ಕರ್ನಾಟಕದಲ್ಲಿ ಫೇಮಸ್. ಹುಬ್ಬಳ್ಳಿ ಅಂತೂ ಛೋಟಾ ಬಾಂಬೆ ಅಂತ ಕರೆಸ್ಕೊಳ್ಳುತ್ತೆ. ಆ ಛೋಟಾ ಬಾಂಬೆ ಆಲ್ಮೋಸ್ಟ್ ಆಲ್ ನಿಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ನಾನು ನಿಮ್ಮ ಆಫೀಸಿಗೆ ಬಂದಂಥ ಸಂದರ್ಭದಲ್ಲಿ ನಿನ್ನೊಂದು ಶಾಸಕರ ನೋಡ್ತಾ ಇದ್ದೆ, ಒಂದು ಪುಸ್ತಕ ನೋಡ್ತಾ ಇದ್ದೆ. ಮಾಡಿದ್ದು ಇಷ್ಟೇ, ಸಾಧಿಸಬೇಕಾಗಿರೋದು ಬೆಟ್ಟದಷ್ಟಿದೆ ಅಂತ ಬರೆದಿದ್ರಿ. ಇನ್ನೂ ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಅಂತ? ಈ ಫೀಲ್ಡ್ನಲ್ಲಿ ನಾವು ಎಷ್ಟು ಮಾಡಿದ್ರು ಕಡಿಮೆನೇ. ಹೌದು. ಇವತ್ತು ಹುಬ್ಬಳ್ಳಿ ಧಾರವಾಡ ನೀವು ಹೇಳಿದಂಗೆ ಸೆಕೆಂಡ್ ಮುಂಬೈ ಅಂತ ಹೇಳ್ತಾರೆ. ಇವತ್ತಾದರೂ ಕೂಡ ಉತ್ತರ ಕರ್ನಾಟಕಕ್ಕೆ ಭಾಳಷ್ಟು ಅನ್ಯಾಯ ಆಗ್ತದೆ ಅನ್ನೋವಂಥದ್ದು ಪ್ರತಿ ಬಾರಿಯೂ ಕೂಡ ನಮ್ಮೆಲ್ಲ ಶಾಸಕರು ಧ್ವನಿ ಎತ್ತಿರ್ತೀವಿ. ಅಲ್ಲೆಲ್ಲ ನೆಗ್ಲೆಕ್ಟ್ ಆಗುತ್ತೆ, ನಮಗೆ ಬೇಕಾದಂಥ ಗ್ರ್ಯಾಂಟ್ ಬರಲ್ಲ. ಏನಾದರೂ ಹೇಳಿದರೆ ಇಲ್ಲ ಅಲ್ಲಿದು ರೆವೆನ್ಯೂ ಜನ್ರೇಟ್ ಆಗುವಂಥದ್ದೇ ಬೇರೆ, ಇಲ್ಲಿ ರೆವೆನ್ಯೂನೇ ಬೇರೆ ಅಂತ ಹೇಳ್ತಾರೆ. ಯಾವಾಗ ಇಲ್ಲಿ ಒಳ್ಳೆ ಇನ್ಫ್ರಾ ಕೊಟ್ಟು ಇಂಡಸ್ಟ್ರಿ ತಂದು ಡೆವಲಪ್ ಮಾಡಿದಾಗೆ ರೆವೆನ್ಯೂ ಜನ್ರೇಟ್ ಆಗುತ್ತೆ. ಅದರ್ವೈಸ್ ಹಾಗೆ ಸುಮ್ಮನೆ ಜನ್ರೇಟ್ ಆಗೋ ಅಂತಂದ್ರೆ ಆಗಲ್ಲ. ಒಂದು ಯಾವುದೂ ಕೂಡ ಸೆಂಟ್ರಲೈಸ್ ಆಗಬಾರ್ದು, ಡಿಸೆಂಟ್ರಲೈಸ್ ಆಗಬೇಕು, ಜನರಿಗೆ ಅನುಕೂಲ ಆಗುವಂಥದ್ದು. ಪ್ರತಿ ಕ್ಷೇತ್ರದಲ್ಲಿ ಕೂಡ ಡಿಸೆಂಟ್ರಲೈಸ್ ಆಗುವಂಥದ್ದು ಆಗಬೇಕು ಅನ್ನುವಂಥದ್ದು. ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆನೂ ಕೂಡ 2 ಆಗಬೇಕಂತೇಳಿ ಎಲ್ಲ ಮಾಡಿ ಎಲ್ಲರೂ ಅದು ನಮ್ಮ ಸರ್ಕಾರ ಕೂಡ ಒಪ್ಕೊಂಡು ಎಲ್ಲ ಮಾಡಿ ರಾಜ್ಯಪಾಲರಿಗೆ ಕಳಿಸಿದರೆ BJPಯವರೆಲ್ಲ ಇದಕ್ಕೆಲ್ಲ ಒಪ್ಪಿದಂಗೆ ಮಾಡಿ ಅದ್ರ ಪರವಾಗಿಯೇ ಬ್ಯಾಟಿಂಗ್ ಆಡಿ ಈಗ ಉಲ್ಟಾ ಹೊಡೆದು ಸೆಂಟ್ರಲ್ ಗೌರ್ಮೆಂಟ್ದು ಭಾಳ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಬರ್ತದೆ, ಅದಕ್ಕೆ ಅದನ್ನು ಬೇಡ, ಬೃಹತ್ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಮಾಡಬೇಕು ಅಂಥೇಳಿ ಈಗ ಬೇರೆ ಥರದ ಒಂಥರ ಬೇರೆ ಬಣ್ಣ ತೋರಿಸ್ತಾ ಇದ್ದಾರೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ದು ನಾವು ನೋಡಿಬಿಟ್ಟಿದ್ವಿ, ಬರೀ ಬೋಗಸ್ ಅವರು. ಯಾವುದೂ ಗ್ರ್ಯಾಂಟ್ಗಳೆಲ್ಲ ಸುಮ್ಮನೆ ಹೆಸರಿಗೆ ಮಾತ್ರ ಸ್ಕೀಮ್ಗಳವ್ರದ್ದು, ಅದರಲ್ಲಿ ಯಾವುದೂ ಅಲೊಕೇಶನೇ ಇರೋದಿಲ್ಲ. ಸುಮ್ಮನೆ ತೋರಿಸ್ತಾರೆ, ಬೇರೆ ಬೇರೆ ಕಂಡೀಷನ್ಸ್ ಹಾಕ್ತಾರೆ, ಆಮೇಲೆ ಈ ಕಂಡೀಷನ್ಗೆ ನೀವು ವಯಬಲ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ಸ್ಕೀಮ್ನಲ್ಲೇ ನೋಡಿದ್ದೀವಿ. ನಾವು ಇದ್ದಂಥ GST ದುಡ್ಡು ಕೊಟ್ಟರೆ ಸಾಕಾಗಿದೆ ಅವರು. ಇವತ್ತು ಮನ್ರೇಗಾದಲ್ಲಿ ಯಾವ ರೀತಿ ಮಾಡಿದ್ದಾರೆ, ನಿಮ್ಮದು ಪ್ರತಿಯೂ ಗೊತ್ತಿದೆ ನಮಗೆ. ಎಲ್ಲ ಸ್ಕೀಮ್ಗಳು ಇವತ್ತು ಸೆಂಟ್ರಲ್ ನೀವು ಯೂನಿವರ್ಸಿಟಿಗಳೆಲ್ಲ ಏನು ಮುಂಚೆ ಗ್ರ್ಯಾಂಟ್ ಇರ್ತಿತ್ತು ರಿಸರ್ಚ್ಗೆ, ಅವೆಲ್ಲ ಬಂದಾಗಿಬಿಟ್ಟಿದೆ. UGC ಗ್ರ್ಯಾಂಟು ಅದು ಇದು ಎಲ್ಲ ಸುಮ್ಮನೆ ಬೋಗಸ್. ಇವರೆಲ್ಲ ಬರೀ ಮೊಸಳೆ ಕಣ್ಣೀರು ಹಾಕುವಂಥದ್ದು. ಇವತ್ತು ನಮ್ಮ ಸರ್ಕಾರ SC STಗೂ ಸುಮ್ಮನೆ
ಏನೋ ಕತೆ ಹೇಳ್ತಾರೆ, SC ST ದುಡ್ಡು ದುರುಪಯೋಗ ಆಗಿದೆ, ಅದಾಗಿದೆ. ನಮಗೆ ಸಿದ್ದರಾಮಯ್ಯವ್ರಿಗೆ ಬದ್ಧತೆ ಇದೆ ಅಂತೇಳಿ ಇವತ್ತು 24.1%, ಎಲ್ಲಿ 8,000 ಕೋಟಿ ಇದ್ದಿದ್ದು ಇವತ್ತು ಸುಮಾರು 42,000 ಕೋಟಿ ಮಟ್ಟಕ್ಕೆ ಆ ಒಂದು ಬಜೆಟ್ ಆಗಬೇಕಾದ್ರೆ ಕಾರಣ ಅವ್ರ ಒಂದು ದೂರದೃಷ್ಟಿ, ಅವರ ಕಾಳಜಿ, ಅವರ ಬದ್ಧತೆ. ಇವರಿದ್ದಾಗ ಮಾಡಬೇಕಾಗಿತ್ತು. ಅದೇ ಇವತ್ತು ಸೆಂಟ್ರಲ್ನಲ್ಲಿ ಮಾಡಲಲ್ಲ ಇವರು, ಅದಕ್ಕೆ 24.1 ಮಾಡಿ ಮಾತಾಡಲಿ. ಇವರು 1.5 ಲಕ್ಷ ಇದು ಇದೆಲ್ಲ ಬಜೆಟ್ ಇವ್ರದ್ದು, ಇವರು ಮಾಡಬೇಕಲ್ಲ ಇವರು. ಅದು ಯಾವುದೂ ಇಲ್ಲ, ಇವರು ಸುಮ್ಮನೆ ಮೊಸಳೆ ಕಣ್ಣೀರು ಹಾಕುವಂಥದ್ದು. ಓಕೆ, ನೀವೊಬ್ಬ ನಗರ ಪೊಲಿಟಿಷಿಯನ್ ಇದ್ದೀರಾ. ಸ್ಮಾರ್ಟ್ ಸಿಟಿ ಅಂತಹ ಯೋಜನೆಗಳಿಂದ ನಿಮಗೆ ಹೆಲ್ಪ್ ಆಗಿಲ್ವಾ ಹಾಗಾದರೆ? ಮೋಸ್ಟ್ಲಿ ಇದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಇರ್ಬೋದು. ಸ್ಮಾರ್ಟ್ ಸಿಟಿ ಅಂತಂದರೆ ಯಾವ ರೀತಿ ಬಿಂಬಿಸಿದಂದರೆ ಇಡೀ ದೇಶದಲ್ಲಿ ಭಾಳ ದೊಡ್ಡ ಬದಲಾವಣೆನೇ ತರ್ತದೆ. ಹೌದು, ಎಲ್ಲೋ ಸಿಂಗಾಪುರ್ ಆಗ್ತದೆ, ಅದಾಗ್ತದೆ. ಅವ್ರ ಪೋಸ್ಟರ್ಸು, ಫ್ಲೆಕ್ಸು, ಅಡ್ವರ್ಟೈಸ್ಮೆಂಟು ನೋಡಿಬಿಟ್ರೆ ಸ್ಮಾರ್ಟ್ ಸಿಟಿ ಅಂದರೆ ಭಾಳ ದೊಡ್ಡ ಬದಲಾವಣೆ ಆಗ್ತದೆ ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಜನ ತಿಳ್ಕೊಂಡಿದ್ದಾರೆ ಸರ್. ಜನ ಇನ್ನೂ ಅದೇ ಮೈಂಡ್ ಸೆಟ್ ಅಲ್ಲಿ ತುಂಬಾ ಜನ ಇದ್ದಾರೆ. ವಾಸ್ತವಾಂಶ ಏನನ್ನೋದು ಹೇಳ್ತೀನಿ ಕೇಳಿ. ನಿಮಗೆ ಹುಬ್ಳಿ ಧಾರವಾಡಗೆ ಸ್ಮಾರ್ಟ್ ಸಿಟಿ ಇಂಪ್ಲಿಮೆಂಟ್ ಆಯಿತು. ಎಷ್ಟು? 5 ವರ್ಷಕ್ಕೆ 500 ಕೋಟಿ. ಇದರಿಂದ ಏನು 500 ಕೋಟಿಯಿಂದ ಏನು ಮಾಡ್ಬೋದು ಹೇಳಿ? ಒಂದೇ ಒಂದು ಕ್ಷೇತ್ರ ಡೆವಲಪ್ ಮಾಡೋಕ್ಕಾಗಲ್ಲ 500 crores-ನಿಂದ. ಇವರು ಇಡೀ ಹುಬ್ಳಿ ಧಾರವಾಡನಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆನಾ 500 crores? ಇವರಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು? 500 ಕೋಟಿ 5 ವರ್ಷಕ್ಕೆ, ಅಂದರೆ ವರ್ಷ 100 ಕೋಟಿ. ಸ್ಮಾರ್ಟ್ ಸಿಟಿ ಅಂಡರಲ್ಲಿ ಏನೇನು ಮಾಡ್ಬೋದು ಹೇಳಿ? ಕೇಳ್ತೀನಿ. 500 ಕೋಟಿ ಸ್ಟೇಟ್ ಗೌರ್ಮೆಂಟದ್ದು ಸೇಮ್ ಕಾಂಟ್ರಿಬ್ಯೂಷನ್. ಓಕೆ, ಸ್ಟೇಟ್ ಗೌರ್ಮೆಂಟ್ದು ಸೇಮ್ ಕಾಂಟ್ರಿಬ್ಯೂಷನ್ನು, ಮತ್ತು ನಮ್ಮ ಲ್ಯಾಂಡ್ ನಮ್ಮದು, 50% ನಮ್ಮದು, ಇಂಪ್ಲಿಮೆಂಟೇಷನ್ ನಮ್ಮದು, ಎಲ್ಲ ಇಟ್ಕೊಂಡು ಫೋಟೋ ಮಾತ್ರ ಪ್ರೈಮ್ ಮಿನಿಸ್ಟರ್ದು, ನಮ್ದೆಲ್ಲ CMದಿಲ್ಲ. ಫೋಟೋ ಬೇಕಾ? ಫೋಟೋ ಬೇಕು, ಅವ್ರಿಗೆ ಫೋಟೋ ಬೇಕು. ನಾನು ಹೇಳೋದು ಬೇಕಂತಲ್ಲ, ಅಂದರೆ ನಮ್ಮಿಂದ ಆಗಿದೆ ಅಂತೇಳಿ ಈ ರೀತಿ ಬಿಂಬಿಸುವಂಥದ್ದು. ಓಕೆ, ಅದಕ್ಕೆ ಇವತ್ತು ಸ್ಮಾರ್ಟ್ ಸಿಟಿಯಲ್ಲಿ ಸಾಕಷ್ಟು ಈಗೇನು ಬೇರೆ ಅದನ್ನು ನೋಡಿಬಿಟ್ಟು ಎಲ್ಲ ಕಡೆನೂ ವ್ಯರ್ಥನೆ ಆಗಿದೆ. ಕೆಲವು ಕಡೆ ಒಳ್ಳೆ ಪ್ರಾಜೆಕ್ಟ್ಸ್ ಆಗಿರ್ಬೋದು, ನಮ್ಮ ಕಡೆ ಒಂದಿಷ್ಟು ಮಾರ್ಕೆಟ್ ತೊಗೊಂಡಿರ್ಬೋದು. ಒಂದು ಬೆಲ್ಲದ ಕಾನ್ಸೆನ್ಸಲ್ಲಿ ಕೂಡ ಒಂದು ಸ್ಟೇಡಿಯಂ ಮಾಡಿದ್ದಾರೆ, ಅದು ಭಾಳ ಅದ್ಭುತವಾಗಿದೆ. ಅದು ಒಂದು ಬರೀ ಅದರಿಂದನೇ ಅಲ್ಲ, ಬೇರೆ ದುಡ್ಡನ್ನು ಅವರು ಸೇರ್ ಮಾಡಿದ್ದಾರೆ. ಹೋಗಿ ನಿಮ್ಮ ಕ್ಷೇತ್ರಕ್ಕೆ ಸ್ಮಾರ್ಟ್ ಸಿಟಿ ಅಂಡರ್ ಏನಾದರೂ ಬಂತಾ? ಅದೇ ಬಂತಲ್ಲ, ಈಗ ನಾವು ಬಂದರೆ ನಾನು ಹೇಳಿದ್ನಲ್ಲ, ನೀವು ತಂದ್ರ? ನಾನಿದ್ದಾಗ, ಅದು ಸಿದ್ದರಾಮಯ್ಯ ಇದ್ದಾಗ, ನಮ್ಮ ಅಧಿಕಾರ ಇದ್ದಾಗ ಇಂಪ್ಲಿಮೆಂಟೇಷನ್ ಅಥಾರಿಟಿ ಎಲ್ಲ ನಮ್ಮ ಸ್ಟೇಟ್ ಗೌರ್ಮೆಂಟೇ ಅಲ್ಲ. ಈಗಿರುವಾಗ ನಮ್ಮ ಅಧಿಕಾರ ಇತ್ತಲ್ಲ, ಆ ಟೈಮ್ನಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಒಳ್ಳೊಳ್ಳೆ ಎಲ್ಲ ತೊಗೊಂಡಿದ್ದೆ. ನಾನು ಹೇಳಿದ್ನಲ್ಲ 4 ಮಾರ್ಕೆಟ್. ಹೌದು, ಫಿಶ್ ಮಾರ್ಕೆಟು. ಅದು 1 ವರ್ಷದಲ್ಲಿ ನಮ್ಮ ಸರ್ಕಾರ ಬಿದ್ದೋಯ್ತು. ಬಿದ್ದೋದ್ಮೇಲೆ ಕಂಟಿನ್ಯೂ ಇವರು ಅದನ್ನು ಉಳಿದಂಥ ಪ್ರಾಜೆಕ್ಟನ್ನು ಕಟ್ ಮಾಡಿ 2 ಪ್ರಾಜೆಕ್ಟ್ ಮಾತ್ರ ಸಕ್ಸಸ್ ಆಯಿತು. ಉಳಿದಿದ್ದೆಲ್ಲ ರೋಡ್ಸು, ಡ್ರೈನ್ಸು ಆಯಿತು. ವೆಲ್ ಸರ್, ನಾವು ಈ ಬೆಳಗಾವಿ ಡಿವಿಷನ್ ತಗೊಂಡಾಗ ರೈಟ್ ಸಮುದಾಯದ ನಾಯಕರಲ್ಲಿ ನೀವು ಒಬ್ಬರೇ ಕಾಂಗ್ರೆಸ್ನ MLA ಇರೋದು ಅಂತ ನಾನು ಅಂದ್ಕೊಳ್ತೀನಿ. ಇಲ್ಲಿ ಇದರಲ್ಲ, ಇಡೀ ಬೆಳಗಾವಿ ಡಿವಿಷನಲ್ಲಿ ಇಲ್ಲ, ಒಬ್ಬರದಾರ ತಮ್ಮಣ್ಣವ್ರು, ಮಹೇಶ್ ತಮ್ಮಣ್ಣವ್ರು ಒಬ್ಬರು ಇದ್ದಾರೆ. ಅವರು ಕಾಂಗ್ರೆಸ್ ಫಸ್ಟ್ ಟೈಮ್ ಅವರು. ಓಕೆ, ಫಸ್ಟ್ ಟೈಮರ್. ಬಟ್ ಸೀನಿಯರ್ ಅಂತ ಬಂದಾಗ ನೀವು 3 ಟರ್ಮ್ MLA ಆಗಿದ್ದೀರಾ. ನೀವು ಮಂತ್ರಿ ಆಗೋದು ಯಾವಾಗ? ನೋಡೋಣ, ನಮ್ಮದು ಆಸೆ ಆಕಾಂಕ್ಷೆಗಳು ಇವೆ, ಎಲ್ಲರಿಗೂ ಇರ್ತದೆ. ಒಬ್ಬ ಶಾಸಕನಾದಮೇಲೆ ಮಂತ್ರಿ ಆದರೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೋದು, ಇನ್ನೂ ಹೆಚ್ಚು ಕ್ಷೇತ್ರದ ಬದಲಾವಣೆ ಮಾಡ್ಬೋದು. ಒಂದು ಒಳ್ಳೆಯ ಅವಕಾಶ ಸಿಕ್ಕರೆ ಕೆಲಸ ಮಾಡ್ಬೋದು ಅನ್ನೋವಂಥದ್ದು ನಿರೀಕ್ಷೆ ಎಲ್ಲರಿಗೂ ಇರುತ್ತದೆ, ಅಪೇಕ್ಷೆ ಇರ್ತದೆ. ಆದರೆ ನಾವು ಭಾಳ ಬಾರಿನೂ ಕೂಡ ಕೇಳ್ಕೊಂಡಿದ್ದೀವಿ ಇದೊಂದು ಈ ಭಾಗಕ್ಕೆ, ಯಾಕಂದರೆ ಮುಂಬೈ ಕರ್ನಾಟಕಕ್ಕೆ ಇದೊಂದು ಅವಕಾಶ ಕೊಡಿ. ಹಿಂದೆ ಶಂಕರಾನಂದನ್ ಮಗ ಕಣಗಲಿ ಅಂತ, ಓಂ ಪ್ರಕಾಶ್ ಕಣಗಲಿ ಅಂತೇಳಿ, ಕಣಗಲಿ ಅಂತೇಳಿ ಅವರು ಸುಮಾರು 30 ವರ್ಷದ ಹಿಂದೆ, 32 ಇಯರ್ಸ್ ಆಗಿರಬೇಕು, ಅವರಾದಮೇಲೆ ಯಾರಿಗೂ ಇಲ್ಲಿ ಅವಕಾಶ ಸಿಗಲಿಲ್ಲ. ಈ ಭಾಗಕ್ಕೆ ಕೊಡೋದ್ರಿಂದ ಮತ್ತೆ ನಮಗೂ ಒಂದು ಸ್ಟ್ರೆಂತ್ ಕೊಟ್ಟಂಗೆ ಆಗುತ್ತೆ. ಡೆಫಿನೆಟ್ಲಿ RSS ಬೇಸ್ಡ್ ಏರಿಯಾ ಇದು. ಇಲ್ಲೆಲ್ಲ ನಾವು ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಯಾಗಿ ಬೆಳೆಸಲಿಕ್ಕೆ ಇನ್ನೂ ಒಂದು ಶಕ್ತಿ ಕೊಟ್ಟಂಗೆ ಆಗುತ್ತೆ. ಕೇಳ್ಕೊಂಡಿದ್ವಿ. ಅಂತಿಮವಾಗಿ
ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆ ತಲೆ ಬಾಗ್ತೀವಿ. ಓಕೆ, ಸೊ ಹುಬ್ಬಳ್ಳಿ ಧಾರವಾಡ ಹೇಗೆ ಅಂತಂದರೆ ನನ್ನ ನೇಟಿವ್ ಬ್ಯಾಡ್ಗಿ ಸರ್. ನಾವೇನಾದರೂ ತಗೋಬೇಕು ಅಥವಾ ಏನಾದರೂ ಸ್ಪೆಷಲ್ ಬೇಕು ಅಂತಂದರೆ ನಾವು ಹುಬ್ಳಿಗೆ ಬರ್ತಿದ್ವಿ. ಇಲ್ಲಿ ಬಂದು CBTಲಿ ಆಗಿರ್ಬೋದು ಅಥವಾ ಬೇರೆ ಕಡೆ ಆಗಿರ್ಬೋದು, ಇಲ್ಲಿ ಬಂದು ನಾವು ಕೊಂಡ್ಕೊಂಡು ಖುಷಿಯಿಂದ ಹೋಗೋದು, ಈ ಥರ ಎಲ್ಲ ಇರ್ತಿತ್ತು. ಇದು ಮಾತು ಯಾಕೆ ಹೇಳ್ತಿದ್ದೀನಿ, ಯಾಕೆ ಎಕ್ಸಾಂಪಲ್ ನಂದೇ ಕೊಟ್ಟೆ ಅಂತಂದರೆ, ಹುಬ್ಳಿ ಅನ್ನೋದಿದೆಯಲ್ಲ, ಇದು ತುಂಬ ಜಿಲ್ಲೆಗಳಿಗೆ ಕನೆಕ್ಟ್ ಮಾಡಿದೆ. ವ್ಯಾಪಾರಿಕವಾಗಿ ಆಗಿರ್ಬೋದು ಅಥವಾ ವೈದ್ಯಕೀಯವಾಗಿ ಆಗಿರ್ಬೋದು ಅಥವಾ ಶೈಕ್ಷಣಿಕವಾಗಿ ಆಗಿರಬಹುದು. ಸೊ ಈ ಕನೆಕ್ಷನ್ನ ಮುಂದೆ ನೀವು ಯಾವ ತರಹದಲ್ಲಿ ನೋಡ್ತೀರಾ? ಇದು ಹೇಗೆ ಬೆಳಿಬೇಕು, ಹೇಗೆ ವಿಸ್ತರಿಸಬೇಕು ಅಂತ ಅಂದು. ನೀವು ಬ್ಯಾಡಗಿಯವರಾಗೋದ್ರಿಂದ ಇದು ಭಾಳ ಎಲ್ಲ ಪರಿಚಯನೇ ಇದೆ ನಿಮಗೆ. ನೀವು ಹೇಳಿದಂಗೆ ಇದು ಸೆಂಟರ್ ಪಾಯಿಂಟ್ ಕನೆಕ್ಟಿವಿಟಿ. ಒಂದೇ ಸೆಕೆಂಡ್ ಹೈಯೆಸ್ಟ್ ರೆವೆನ್ಯೂ ಜನ್ರೇಟ್ ಮಾಡುವಂಥ ಹುಬ್ಳಿ. ಮತ್ತು ಈ ಭಾಗದಲ್ಲಿ ನಿಜವಾಗಿ ಕೂಡ ಸರೌಂಡಿಂಗ್ 8 ಜಿಲ್ಲೆಗಳು ಈ ಹುಬ್ಬಳ್ಳಿ ಮಾರ್ಕೆಟ್ ಅವಲಂಬಿತವಾಗಿದೆ, ಡಿಪೆಂಡ್ ಆಗಿರೋವಂಥದ್ದು. ಕಾಲಕ್ರಮೇಣ ಇಲ್ಲೇನಾಯಿತು, ಪೊಲಿಟಿಕಲ್ ಡೆವಲಪ್ಮೆಂಟ್, ಈ BJPಯವರು ಈ ಒಂಥರ ಧರ್ಮದ ನಡುವೆ ಬೆಂಕಿ ಹಚ್ಚಿ ಇಲ್ಲಿ ಕಮ್ಯುನಲ್ ಇಶ್ಯೂಸು ಸ್ಟಾರ್ಟ್ ಆದವು. ಇದಾದಮೇಲೆ ಒಂಥರ ಹುಬ್ಬಳ್ಳಿ ಏನಪ್ಪ ಯಾವಾಗೂ ಗಲಾಟೆ ಹೆದರಿಕೆ ಅನ್ನುವಂಥ ಭಾವನೆ ಜನರಲ್ಲಿ ಸೃಷ್ಟಿಯಾಯಿತು. ಇದಾದಮೇಲೆ ಇಲ್ಲಿ ಯಾಕಪ್ಪ ಸುಮ್ಮನೆ ಕಷ್ಟಪಡೋದು ಅನ್ನೋದು ಭಾಳಷ್ಟು ಈ ಗದಗು, ಲಕ್ಷ್ಮೇಶ್ವರು, ಈ ಥರ ಹಾವೇರಿ ಇದ್ದಂಥವರೆಲ್ಲ ಈ ಬೇರೆ ಬೇರೆ ಕಡೆ ಶಿಫ್ಟ್ ಆಗಿಬಿಟ್ರು. ಇದು ಭಾಳ ಹೊಡೆತ ಬಿತ್ತು ನಮಗೆ. ಸುಮಾರು 8-10 ವರ್ಷ. ಮತ್ತು ಆ ಹಿಂದೆ ಕೇಸ್ ಆಯ್ತಲ್ಲ ಈಗದ್ದು, ಭಾಳ ಹೊಡೆತ ಬಿತ್ತು. ಈಗ ಮತ್ತೆ ರಿಪೀಟೆಡ್ಲಿ ಇಂಥ ಇಶ್ಯೂಸ್ನೇ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಇಲ್ಲಿ. ಇದೆಲ್ಲೋ ಒಂದು ಕಡೆ ಅದಕ್ಕೆ ಈ ಜಾತಿ ಧರ್ಮಗಳ ಹೆಸರಿನಲ್ಲಿ ಏನು ಈ ರಾಜಕೀಯ ಮಾಡ್ತಾರ, ಇಂಥ ಪಕ್ಷಗಳು ಮುಕ್ತ ಆಗಬೇಕು. ಅಂದರೆ ನಮಗಿಲ್ಲ ಶಾಂತಿ ಸಹಬಾಳ್ವೆಯಿಂದ ಜೀವನ ನಡೆಸಲಿಕ್ಕೆ ಆಗುತ್ತೆ. ನೀವು ಹೇಳಿದ್ದು ಪೊಲಿಟಿಕಲ್ ಪಾರ್ಟು, ಬಟ್ ನಾನು ಕೇಳ್ತಾ ಇರೋದು ನಿಮಗೆ ಡೆವಲಪ್ಮೆಂಟ್ ಪಾರ್ಟು. ದಟ್ ಮೀನ್ಸ್ IT ಬರೋದು ಯಾವಾಗ ಸರ್? ಎಲ್ಲಿವರೆಗೂ ನಾವು ಹುಬ್ಬಳ್ಳಿ ಧಾರವಾಡದವರು ಅಥವಾ ನಮ್ಮ ಹಾವೇರಿಯವರು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಬೇಕು? ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಯಾವಾಗೂ ಕೂಡ ಎಲ್ಲವೂ ಡಿಸೆಂಟ್ರಲೈಸ್ ಆಗಬೇಕು ಅನ್ನುವಂಥದ್ದು ಇಲ್ಲಿ ಒತ್ತು ಕೊಡಬೇಕು. ಇಲ್ಲಿ ನಮ್ಮದು ಸುವರ್ಣಸೌಧ ಬೆಳಗಾಂಗಿದೆ. ನಾನು ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದ್ದೀನಿ. ಆದಷ್ಟು ಕೆಲವು ಇಲಾಖೆಗಳನ್ನು ಇಲ್ಲಿ ಶಿಫ್ಟ್ ಮಾಡಿ, ಪ್ರತಿ ಹಂತದಲ್ಲಿ ಏನಾಗ್ತಾಯಿದೆ ಎಲ್ಲನೂ ಪ್ರತಿಯೊಂದಕ್ಕೂ ಬೆಂಗಳೂರೇ ಹೋಗಬೇಕು, ಪ್ರತಿಯೊಂದು ಅಲ್ಲೇ ಡಿಪೆಂಡ್ ಆಗಬೇಕು. ಮತ್ತು ಇಲ್ಲಿ ಡೆವಲಪ್ ಆಗಂತಂದರೆ ಹೆಂಗಾಗುತ್ತೆ? ಇಲ್ಲಿ ನಮಗೆಲ್ಲ ಈ ಶುಗರ್ ಫ್ಯಾಕ್ಟ್ರೀಸ್, ಹೈಯೆಸ್ಟ್ ಶುಗರ್ ಫ್ಯಾಕ್ಟ್ರೀಸ್ ಅದಾವ. ಅಟ್ಲೀಸ್ಟ್ ಅಂಥ ಇಲಾಖೆಗಳನ್ನೆಲ್ಲ ಈ ಭಾಗಕ್ಕೆ ತರಬೇಕಲ್ಲ. ಅಂಥ ಇಲಾಖೆಗಳನ್ನ ತರೋದ್ರಿಂದ ನಮಗೆ ಬೇರೆ ಥರ ಇಲ್ಲಿ ಡೆವಲಪ್ ಆಗೋಕ್ಕೆ ಅನುಕೂಲ ಆಗ್ತದೆ. ಇಲ್ಲೆಲ್ಲ ಬರಬೇಕು, ಇಲ್ಲೆಲ್ಲ ಇಂಡಸ್ಟ್ರೀಸ್, ಇನ್ನೂ ಒಳ್ಳೊಳ್ಳೆ ಇಂಡಸ್ಟ್ರೀಸ್ ಬರಬೇಕು. ಏನು ಹೇಳಿದರೆ ಅಲ್ಲಿ ಅಷ್ಟು ಆಗೋದಿಲ್ಲ, ಹುಬ್ಬಳ್ಳಿ ಇನ್ನೂ ಅಷ್ಟು ಆಗಬೇಕು, ಬೆಂಗಳೂರೇ ಎಲ್ಲದಕ್ಕೆ ಈಗ ಭಾಳ ಅಲ್ಲಿ ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿಬಿಟ್ಟಿದೆ. ಅದು ಸಿಕ್ಕಾಪಟ್ಟಿ ನೋಡಿ, ಇಲ್ಲಿಂದ ಒಂದು ಕಡೆಯಿಂದ ಒಂದು ಕಡೆ ಹೋಗೋಕ್ಕಾಗಲ್ಲ. ಬೆಂಗಳೂರು ಅಂದರೆ ಯಾವಾಗಪ್ಪ ಇಲ್ಲಿ ಬಂದೀವಿ ನಮ್ಮ ಹುಬ್ಳಿಗೆ ಅಂತ ಅಂತಿರ್ತೀವಿ. ಆ ಮಟ್ಟಕ್ಕೆ ಪಾಪ್ಯುಲೇಷನ್ ಕೂಡ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಸಿಕ್ಕಾಪಟ್ಟಿ ಎಲ್ಲನೂ ಒಂಥರ ಇದಾಗಿಬಿಟ್ಟಿದೆ. ಅದಕ್ಕೆ ಈ ಭಾಗಕ್ಕೆ ಒತ್ತು ಕೊಡುವಂಥ ಕೆಲಸ ಮಾಡಬೇಕು. ಸಪ್ರೇಟ್ ಬಜೆಟ್ ಅಲೋಕೇಶನ್ ಆಗಬೇಕಿಲ್ಲಿ. ಸಪ್ರೇಟ್ KKRDB ಹೆಂಗಿದೆಯಲ್ಲ ಆ ಥರ ಕಿತ್ತೂರು ಕರ್ನಾಟಕಕ್ಕೆ ಕೂಡ ಒಂದು ಸ್ಪೆಷಲ್ ಬಜೆಟ್ ಅಲೋಕೇಶನ್ ಮಾಡಿ ಇಲ್ಲಿ ಡೆವಲಪ್ಮೆಂಟಿಗೆ, ಇಲ್ಲಿ ಇಂಡಸ್ಟ್ರೀಸ್ ತರಲಿಕ್ಕೆ, ಇಲ್ಲಿ ಅವಕಾಶಗಳು ಪೊಲಿಟಿಕಲ್, ಇಲ್ಲಿನೂ ಕೂಡ ಪೊಲಿಟಿಕಲಿ ಅವಕಾಶಗಳಾಗಬೇಕು. ಇಲ್ಲಿ ಉತ್ತರ ಕರ್ನಾಟಕ ಎಲ್ಲ ಏನಾದ್ರು ಹೇಳಿದ್ರೆ ಇಲ್ಲಿ ಒಬ್ಬರು ಮಂತ್ರಿ ಅದಾರ, ಆ ಭಾಗಕ್ಕೆ ಒಬ್ಬರು ಮಂತ್ರಿ ಅದಾರ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಬೆಂಗಳೂರಿನಾಗ 10 ಮಂತ್ರಿಗಳಿದ್ರು ಕೂಡ ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಇಲ್ಲಾದಾಗ ಮಾತ್ರ ಅದನ್ನು ಕಂಪ್ಯಾರಿಟಿವ್ ಮಾಡ್ತಾರೆ. ಇಲ್ಲ ಅವರಿದಾರಲ್ಲ ಇವರಿದಾರಲ್ಲ ಅಂತೇಳಿ. ಹೌದು ಸರ್, ತುಂಬ ಜನ ಉತ್ತರ ಕರ್ನಾಟಕ ಪೊಲಿಟಿಷಿಯನ್ಸ್ಗಳು ಬೆಂಗಳೂರಲ್ಲೇ ಗೆದ್ದ ನಂತರ ಬೀಡು ಬಿಟ್ಟಿರೋ ಸಂದರ್ಭದಲ್ಲಿ ನೀವು ವಾರದಲ್ಲಿ 5 ದಿನ 4 ದಿನ ನಿಮ್ಮ ಕ್ಷೇತ್ರದಲ್ಲಿ ಇರ್ತೀರಾ, ಓಡಾಡ್ತೀರಾ, ನಿಜ ಖುಷಿ ಆಗುತ್ತೆ. ಸೊ ನಿಮ್ಮಲ್ಲಿರೋ ಈ ಸ್ವಭಾವ ಅಥವಾ ನಿಮ್ಮ ಈ ವ್ಯಕ್ತಿತ್ವ ಬೇರೆಯವ್ರಿಗೂ ಕೂಡ ಅವರು ಅಳವಡಿಸ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ನೀವು ತುಂಬ ಇಷ್ಟಪಡುವಂಥ ಪೊಲಿಟಿಷಿಯನ್ ಯಾರು ಮತ್ತು ಯಾಕೆ? ಇಲ್ಲ, ಯಾರು
ಜಾತ್ಯತೀತವಾಗಿ ಒಂದೊಳ್ಳೆ ಜನಪರವಾದಂಥ ಕೆಲಸ ಮಾಡುವಂಥ ನಾಯಕರುಗಳಿರ್ತಾರೆ. ಅವ್ರ ಮೇಲೆ ಖಂಡಿತವಾಗಿ ಕೂಡ ನಾವು ಅವ್ರನ್ನೂ ಕೂಡ ನಾವು ಅನುಸರಿಸ್ಬೇಕು ಅನ್ನಿಸ್ತದೆ. ನಾವು ಕೂಡ ಆ ರೀತಿ ಆಗಬೇಕು. ಓಕೆ, ನಾನು ಇವಾಗಿರೋರ್ನ ಕೇಳಿಲ್ಲ ಆ್ಯಕ್ಚುಲಿ. ನೀವು ಪೊಲಿಟಿಕಲ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಅರೆ ವಾ ಇವ್ರ ಥರ ಆಗಬೇಕಪ್ಪ ನಾನು ಅಂತ ಅನ್ಸಿದ್ದು ಯಾರನ್ನ ನೋಡಿ? ಹಿಂದೆ ಒಳ್ಳೊಳ್ಳೆ ಲೀಡರ್ಸ್ ಇದ್ದರು. ಸುಮ್ಮನೆ ಈಗೇನೇನೋ ಬೇರೆ ಥರ ಹೈಲೈಟ್ ಮಾಡ್ತಾರೆ, ಬೇರೆ ಥರ ಎಲ್ಲ ಹಿಸ್ಟ್ರಿನೆಲ್ಲ ತಿರುಚುವಂಥ ಕೆಲಸ ಎಲ್ಲ ಮಾಡ್ತಾರೆ. ಹಿಂದೆ ನೋಡ್ರಿ ಎಲ್ಲ ಲೀಡರ್ಶಿಪ್ ಅನ್ನುವಂಥದ್ದು ಇಂದಿರಾ ಗಾಂಧಿ, ಹಿಂದೆ ರಾಜೀವ್ ಗಾಂಧಿ, ಆಮೇಲೆ ನೆಹರು ಅವರು ಎಂಥ ವಿಜ್ನರಿ ಇದ್ದರು. ಅವ್ರ ಇತಿಹಾಸನೇ ಕಂಪ್ಲೀಟ್ ತಿರುಚ್ತಾ ಇದ್ದಾರೆ. ಅವರಿಲ್ಲ ಅಂದರೆ ಈ ಮಟ್ಟಕ್ಕೆ ಇವತ್ತು ಇಂಡಿಯಾ ಇವತ್ತೇನು ವಿಶ್ವಗುರು ಅಂತೇನು ಇವ್ರು ಹೇಳ್ತಾ ಇದ್ದಾರಲ್ಲ 10 ವರ್ಷದಲ್ಲಿ, ಇವರಿಂದ ಏನು ಆದದ್ದಲ್ಲ. ಇದೆಲ್ಲ ಫೌಂಡೇಶನ್ ಅವ್ರು ನೆಹರು ಅವರು ಪಂಚವಾರ್ಷಿಕ ಯೋಜನೆಗಳನ್ನು 5 years ಪ್ಲ್ಯಾನ್ ಮುಖಾಂತರ ಈ ದೇಶದಲ್ಲಿ ಭಾಳ ದೊಡ್ಡ ಬದಲಾವಣೆಯನ್ನು ತರುವಂಥ ಕೆಲಸ ಮಾಡಿದ್ದು. ಅವರೆಲ್ಲ ಮಾಡೆಲ್. ಅವರೆಲ್ಲ ಅವರೆಲ್ಲ ನಮಗೆ ಇಷ್ಟು. ಈವನ್ BJP ಆದರೂ ಕೂಡ ವಾಜಪೇಯಿ ಅಂತ ಲೀಡ್ರನ್ನು ಕೂಡ ನಾವು ಅಪ್ರಿಷಿಯೇಟ್ ಮಾಡ್ಬೋದು. ಈಗಿನ ಲೀಡರ್ಸ್, ಈಗಿದ್ದಂಥ BJP ಲೀಡರ್ಸ್ ನೋಡಿಬಿಟ್ರೆ ದುರ್ದೈವ. ಇಂಥವ್ರು ನಮ್ಮ ದೇಶದ ಪ್ರಧಾನಿಗಳವರು, ಇವರು ನಮ್ಮ ಪ್ರಧಾನಿಗಳು ಅನ್ನೋದು ನಮ್ಗೆ ಹೇಳ್ಕೊಳಕ್ಕೆ ನಾಚಿಕೆ. ಇವತ್ತು ದುರ್ದೈವ. ಓಕೆ, ನೀವು ವಾಜಪೇಯಿ ಅವ್ರ ಹೆಸರು ಮತ್ತು ಸೋನಿಯಾ ಗಾಂಧಿ ಹೆಸರು ತಗೊಂಡಾಗ ನನಗೆ ನೆನಪಾಯಿತು ಸರ್. ವಾಜಪೇಯಿ ಅವರು ಹುಟ್ಟಿದ ದಿನ ನಿಮ್ಮ ಮಗ ಹುಟ್ಟಿದಾರಂತೆ, ಸೋನಿಯಾ ಗಾಂಧಿ ಹುಟ್ಟಿದ ದಿನ ನಿಮ್ಮ ಮಗಳು ಹುಟ್ಟಿದಾರಂತೆ. ನಿಜನಾ? ನಿಜ, ಅದು ನಿಜ. ಆ ಕ್ವಾಲಿಟೀಸ್ ಇದೆಯಾ? ಇಲ್ಲ, ಅದೇನು ಇನ್ನೂ ಸ್ಟೂಡೆಂಟ್ ಲೈಫ್ ಅವ್ರದ್ದೆಲ್ಲ. ಓಕೆ, ಇದೇನು ಅದಕ್ಕೆಲ್ಲ ಲಿಂಕ್ ಆಗಲ್ಲ. ಓಕೆ, ಒಂದು ನಾವು ಖುಷಿ ಪಡೋದು ಅಷ್ಟೇ. ಇಂಥ ಮಹಾನ್ ಲೀಡ್ರು, ಇಂಥ ಗ್ರೇಟ್ ಲೀಡರ್ಸ್ ಅಂತೇಳಿ ಖುಷಿ ಪಡುವಂಥದ್ದು. ಓಕೆ, ವೆಲ್ ಸರ್, ನಿಮ್ಮ ಕ್ಷೇತ್ರದ ಜನರಿಗೆ, ಯಾಕಂದರೆ ಇವಾಗ ತಾನೇ ನೀವು ಒಂದಿಷ್ಟು ಕೆಲಸಗಳು ದೊಡ್ಡ ಮಟ್ಟದಲ್ಲಿ ಆಗಿದೆ, ಮಾರ್ಕೆಟ್ಗಳಾಗಿರ್ಬೋದು, ಇದು ಪರಿವರ್ತನೆ, ಇದು ಮುಂದೆ ಬರುವಂಥ ಜನ್ರೇಷನ್ಗೆ ನೀವು ಹಸ್ತಾಂತರ ಮಾಡ್ತಾ ಇರುವಂತಹ ಕೆಲಸಗಳು. ಇಷ್ಟು ವರ್ಷ ಸಾಂಪ್ರದಾಯಿಕವಾಗಿ ಒಂದು ಮಾರ್ಕೆಟಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿರೋ ಮೈಂಡ್ ಸೆಟ್ ಇರುತ್ತೆ. ಅವರು ಇಲ್ಲಿಗೆ ಬದಲಾವಣೆ ಆಗಬೇಕು ಅಂತಂದರೆ ಒಂದು ಸ್ವಲ್ಪ ಟೈಮ್ ತಗೊಳ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಿ? ಅದೇ, ಈಗ ನಾವೆಲ್ಲ ವ್ಯಾಪಾರಸ್ಥರಿಗೂ ಕೂಡ ಅನುಕೂಲ ಆಗಬೇಕು, ಜನಸಾಮಾನ್ಯರಿಗೂ ಕೂಡ ಅನುಕೂಲ ಆಗಬೇಕು, ಗ್ರಾಹಕರಿಗೂ ಕೂಡ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ಮತ್ತು ಮಾರ್ಕೆಟ್ ಹುಬ್ಬಳ್ಳಿ ಧಾರವಾಡ ಯಾರಾದರೂ ಬಂದರೆ ಏನಪ್ಪ 100 ವರ್ಷದಿಂದ ಬಂದೆ, 50 ವರ್ಷದಿಂದನೂ ಕೂಡ ಇದೇ, 100 ವರ್ಷದಿಂದ ಇದೇ ಮಾರ್ಕೆಟು, ಇದೇ ಜನ, ಇಲ್ಲೇನು ಬದಲಾವಣೆನೇ ಇಲ್ಲ ಅನ್ನುವಂಥ ಮಾತುಗಳು ಸಹಜವಾಗಿ ಕೇಳಿ ಬರ್ತವೆ. ಅದಕ್ಕೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಒಳ್ಳೆ ಗ್ರಾಹಕರಿಗೆ ಅನುಕೂಲ ಆಗಲಿಕ್ಕೆ, ವ್ಯಾಪಾರಸ್ಥರಿಗೂ ಕೂಡ ಅನುಕೂಲ ಆಗಲಿಕ್ಕೆ ಒಂದು ಒಳ್ಳೆ ಸುಸಜ್ಜಿತವಾದಂಥ ಮಾರ್ಕೆಟ್ ಮಾಡಿರ್ತೀವಿ. ಆದರೆ ಜನರು ನಮ್ಗೆ ವ್ಯಾಪಾರನೇ ಆಗಂಗಿಲ್ಲ ಅಂತೇಳಿ ಮತ್ತೆ ಬೀದಿಗಿಳಿದು ಮತ್ತೆ ಅದೇ ರೀತಿ ಭಾಳ ಕೆಟ್ಟ ರೀತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿ ಒಂಥರ ಯಾರೂ ಓಡಾಡ್ಲಾರ್ದಂಗೆ ಮಾರ್ಕೆಟ್ ಅನ್ನೋದು ಬೇಡಪ್ಪ ಅನ್ನುವಂಥದ್ದು ಈಗೆಲ್ಲ ಎಷ್ಟೋ ಕಡೆ ಈಗ ಆಗ್ತಾಯಿದೆ. ದುರ್ಗದ ಬೈಲೆಲ್ಲ ಪರಿಸ್ಥಿತಿ ನೋಡಿಬಿಟ್ರೆ ಜನರಿಗೆ ಯಾಕಪ್ಪ ಅಲ್ಲಿ ಹೋಗ್ಬೇಕು ಅಷ್ಟು ಕಿರಿಕಿರಿಯಲ್ಲಿ, ಬೇಡ ಯಾವ್ದಾದ್ರು ಮಾಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿದ್ದಂಥ ಒಂದು ಹಳೆಯ ಮಾರ್ಕೆಟಿನ ಏನಿದು ಇತ್ತು ಅದು ಇವತ್ತೆಲ್ಲೋ ಒಂದು ಕಡೆ ಆ ಮಾರ್ಕೆಟ್ಗೆ ಹೋಗ್ಲಿಕ್ಕೆ ಹಿಂಜರಿಯುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾಯಿದೆ. ಅದಕ್ಕೆ ನಾವು ಕಾಲಕ್ಕೆ ತಕ್ಕಂಗೆ ಏನು ಬಹಳ ಇವತ್ತು ಎಲ್ಲ ಏನು ಹೆಂಗೆ ಈ ಜನ್ರೇಷನ್ ಚೇಂಜ್ ಆಗ್ತಾಯಿದೆ, ಬದಲಾವಣೆಗಳು ಕೂಡ ಭಾಳ ಆಗ್ತಾಯಿದ್ದಾವೆ. ಟೆಕ್ನಾಲಜಿ ಕೂಡ ಭಾಳ ಅಡ್ವಾನ್ಸ್ ಆಗಿ ಇವತ್ತು ಅದಕ್ಕೆ ತಕ್ಕಂಗೆ ಜನರು ಕೂಡ ಬದಲಾವಣೆ ಬಯಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವೊಂದು ಒಳ್ಳೆ ಮಾರ್ಕೆಟನ್ನು ಕೊಟ್ಟಾಗ ಅದಕ್ಕೆ ವ್ಯಾಪಾರಸ್ಥರು ಕೂಡ ಅದಕ್ಕೆ ಕೋಆಪ್ರೇಟ್ ಮಾಡಬೇಕು, ಅದನ್ನು ಸರಿಯಾಗಿ ಸ್ವಚ್ಛತೆಯಿಂದ ಇಟ್ಕೊಳ್ಳುವಂಥ ಕೆಲಸ ಮಾಡಬೇಕು. ಗ್ರಾಹಕರು ಕೂಡ ಅದಕ್ಕೆ ಎಲ್ಲರೂ ಕೂಡ ಅದಕ್ಕೆ ಅವ್ರ ಜೊತೆಗೆ ಸ್ಪಂದಿಸುವಂಥ ಕೆಲಸ ಅವರು ಕೂಡ ಮಾಡಬೇಕು. ಅಂದಾಗ ಮಾತ್ರ ಇಂಥವೆಲ್ಲ ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಯಾವುದೋ ಒಂದು ಭಾಳ ಒಳ್ಳೆ ಮಾರ್ಕೆಟ್ ಮಾಡಿಬಿಟ್ಟಿದ್ದೀನಿ ಅಂದ ತಕ್ಷಣ ಅದು ಸಕ್ಸಸ್ ಆಗಬೇಕಂದ್ರೆ ಈ ಜನರ ಕೈಯಲ್ಲಿದೆ, ಅವರು ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕು. ತುಂಬ ಪ್ರಾಕ್ಟಿಕಲಿ ಹೇಳಿದ್ರಿ ಪ್ರಸಾದ್ ಸರ್. ಮತ್ತೊಂದು, ನಿಮ್ಮ ಜಿಲ್ಲೆಯಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ. ನೀವು ಯಾವುದೇ ಪಕ್ಷದ ನಾಯಕರಾಗಿರಿ, ನೀವಾಗಿರ್ಬೋದು, ಅವರಾಗಿರ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಟು ಡಿಸ್ಟ್ರಿಕ್ಟ್, ವೆನ್ ಇಟ್ ಕಮ್ಸ್ ಟು ಕಾನ್ಸ್ಟಿಟ್ಯೂನ್ಸಿ ಏನೋ ಕೆಲಸ ಆಗಬೇಕು ಅಂತಂದಾಗ ಜೊತೆಗೆ ಹೋದಾಗ ಇದೆಯಲ್ಲ ಮಿರಾಕಲ್ಸ್ ಮಾಡ್ಬೋದು. ಅದು ಸಾಧ್ಯನಾ ಇಲ್ಲಿ?
ಯೂಶ್ವಲಿ ನಾವು ಡೆವಲಪ್ಮೆಂಟ್ ಬಂದಾಗ ಈ ರೀತಿ ಹೋಗ್ತೀವಿ, ಕೇಳ್ಕೊಂಡು ಹೋಗ್ತೀವಿ. ಪಕ್ಷಾತೀತವಾಗಿ ಕೂಡ ನಾವು ಸ್ವಲ್ಪ ಕೂತ್ಕೊಂಡು ಹುಬ್ಳಿ ಧಾರವಾಡಪ್ಪ ಬದಲಾವಣೆ ತರಬೇಕು ನಾವು, ಪೊಲಿಟಿಕಲ್ ಇದ್ದಾಗ ಬೇರೆ ಮಾಡೋಣ, ಈ ಟೈಮ್ನಲ್ಲಿ ಜೊತೆ ಆಗೋಣ ಅಂಥೇಳಿ ಸ್ವಲ್ಪ ನಾವೇ ಡಿಸೈಡ್ ಮಾಡಿಕೊಂಡು ಕೆಲವು ವಿಚಾರದಲ್ಲಿ ಹೋಗ್ತೀವಿ. ಆದರೂ ಕೂಡ ಕೆಲವು ವಿಚಾರದಲ್ಲಿ ಅವರು ಪಕ್ಷದ ಬಗ್ಗೆ ಭಾಳ ಇದು ಇರ್ತಾರೆ, ಅವರು ಕಮಿಟ್ಮೆಂಟ್ ಅವ್ರ ಪಕ್ಷದ್ದೇ, ನಮ್ಮ ಪಕ್ಷದಿಂದನೇ ಆಗಿರಬೇಕು, ನಮ್ಮ ಪಕ್ಷದಿಂದನೇ ಆಗಿದೆ ಅನ್ನೋಂಥ ತೋರಿಸ್ಲಿಕ್ಕೆ ಬಿಂಬಿಸ್ಲಿಕ್ಕೆ ಹೋಗ್ತಾರೆ. പക്ഷെ ಅದು ಆಗಬಾರ್ದು, ಎಲ್ಲಿನೂ ಆಗಬಾರ್ದು. ಪಕ್ಷದಿಂದ ಏನಾಗ್ತಾವ ಯೋಜನೆಗಳು ಅದನ್ನೆಲ್ಲ ನೀವು ಮಾಡ್ಕೊಳ್ಳಿ, ಅದು ಬೇರೆ. ಡೆವಲಪ್ಮೆಂಟ್ ಬಂದಾಗ ನಾವು ಪಕ್ಷಾತೀತವಾಗಿ ಎಲ್ಲರ ಕೈ ಜೋಡಿಸಿ ಕೆಲಸ ಮಾಡುವಂಥದ್ದು ಆಗಬೇಕು. ನಾನು ಹೋಗಿ ಸಹಜವಾಗಿ ಅಂಥ ಕೆಲಸ ಬಂದಾಗ ಹೋಗ್ತಿರ್ತೀನಿ, ಎಲ್ಲರನ್ನೂ ಮೀಟ್ ಮಾಡ್ತೀನಿ. ಜೋಶಿಯವ್ರನ್ನೂ ಭೇಟಿಯಾಗಿರ್ತೀನಿ, ಹಿಂದೆ ಶೆಟ್ರ್ ಇದ್ದಾಗ ಶೆಟ್ರನ್ನೂ ಮೀಟ್ ಮಾಡ್ತಿದ್ದೆ, ಬೊಮ್ಮಾಯಿ ಇದ್ದಾಗ ಬೊಮ್ಮಾಯಿನೂ ಭೇಟಿ ಮಾಡ್ತಿದ್ದೆ. ಕೆಲವು ವಿಚಾರದಲ್ಲಿ ಸ್ಪಂದಿಸಿದ್ದಾರೆ, ಇಲ್ಲ ಅಂತಲೂ ಕೂಡ ಹೇಳಲ್ಲ. ಈಗ ಬೊಮ್ಮಾಯಿ ಅವರು CM ಇದ್ದಾಗ ಮೌಲಾನಾ ಆಜಾದ್ ಸ್ಕೂಲ್ ಬೇಕಂದ ತಕ್ಷಣ ಇಮಿಡಿಯೇಟಾಗಿ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದರು. ಕೆಲವು ಈ ರೀತಿ ನಾವು ಅವಕಾಶಗಳಿದ್ದಾಗ ಬರೇ ಪೊಲಿಟಿಕಲ್ಲೇ ಎಲ್ಲದರಲ್ಲಿ ಪೊಲಿಟಿಕಲ್ಲೇ ಇರಬಾರ್ದು. ಕೆಲವು ವಿಚಾರದಲ್ಲಿ ಡೆವಲಪ್ಮೆಂಟ್ ವಿಚಾರದಲ್ಲಿ ನಾವು ಕೋಆರ್ಡಿನೇಷನ್ ಮಾಡಿಕೊಂಡು ಕೆಲಸ ಮಾಡಬೇಕು. ವೆಲ್ ಸರ್, ಕಾರ್ಯಕ್ರಮದ ಕೊನೆಯ ಘಟ್ಟ. ನಾನು ಯೂಶ್ವಲಿ ನನ್ನ ಸಭೆಯಲ್ಲಿ ಬಂದಿರೋರಿಗೆ ಒಂದಿಷ್ಟು ಹೆಸರು ತಗೊಳ್ತೀನಿ, ಪಟ್ಟಂತ ಅವ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಹೇಳಬೇಕು. ಮೊದಲನೇದಾಗಿ ನಿಮ್ಮ ತಂದೆ. ನಮ್ಮ ತಂದೆ ಭಾಳ ಸಿಂಪಲ್ ಇದ್ದರು. ಅವರು ಹಿಂದೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ, ಡೆಪ್ಟಿ ತಹಸೀಲ್ದಾರ್ ಆಗಿ ಎಲ್ಲ ಕೆಲಸ ಮಾಡಿದವರು. ತಹಸೀಲ್ದಾರ್ ಇದಾಗಿದ್ದರು, ಪ್ರಮೋಷನ್ ಅವರು ಭಾಳ ವಾಲಂಟ್ರಿನೂ ತೆಗೆದುಕೊಂಡವರು. ಅವರ ಒಂದು ನಾನು ಭಾಳ ಅಟ್ಯಾಚ್ಡ್. 11 ಮಂದಿ ಮಕ್ಕಳಲ್ಲಿ ನಮ್ಮ ತಂದೆಗೆ ಭಾಳ ಹತ್ತಿರ ಆದವನು. ಯಾವಾಗೂ ತಂದೆ ಜೊತೆಗೆ ಹೈಸ್ಕೂಲ್ ಬಂದರೂ ತಂದೆ ಜೊತೆಗೆ ಇರ್ತಿದ್ದೆ. ಭಾಳ ಅಂದ್ರೆ ಭಾಳ, ಎಲ್ಲಿ ಬಿಟ್ಟು ನಾನು ಹೇಳಿದ್ನಲ್ಲ ಈ ಮಾರ್ಕೆಟೆಲ್ಲ ಬದಲಾವಣೆ ಮಾಡಿದ್ದೀನಿ ಅಂತೇಳಿ. ಆ ಮಾರ್ಕೆಟ್ ಓಪನಿಂಗ್ ಟೈಮ್ನಲ್ಲಿ ಕೂಡ ಹೇಳಿದ್ದೆ, ನಮ್ಮ ತಂದೆ ಜೊತೆಗೆ ಯಾವಾಗೂ ಬ್ಯಾಗ್ ಇಟ್ಕೊಂಡು ಬರ್ತಾಯಿದ್ದೆ. ನಾನಿದೆ ತರಕಾರಿ ಎಲ್ಲ ತರಲಿಕ್ಕೆ ದುರ್ಗದ ಬೈಲು ಜನತಾ ಬಜಾರ್ ಮಾರ್ಕೆಟಿಗೆ ಕಾಯಮ್ಮಾಗಿ ಅವ್ರ ಜೊತೆಗೆ ನಾನೇ ಮಾರ್ಕೆಟಿಗೆ ಕಾಯಿಪಲ್ಯ ತರಲಿಕ್ಕೆ ಬ್ಯಾಗ್ ಇಟ್ಕೊಂಡು ಅವ್ರ ಜೊತೆಗೇ ಹೋಗ್ತಿದ್ದೆ. ಮತ್ತು ಭಾಳ ಯಾವಾಗೂ ನಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ಸ್ ನೋಡಲಿಕ್ಕೆ ಎಲ್ಲ ನೋಡಲಿಕ್ಕೆ ನಾನು ಹೋಗ್ತಿದ್ದೆ. ಆಗಾಗ ನನ್ನ ತಂದೆನೂ ನನ್ನ ಜೊತೆಗೆ ಬರೋರು. ನಾನಂದರೆ ಭಾಳ ಅವರಿಗೆ ಭಾಳ ಅತಿ ಪ್ರೀತಿ ಮಗ, ಭಾಳ ಅಟ್ಯಾಚ್ಡು. ಹೀಗಾಗಿ ಅವ್ರ ಜೊತೆಗೆ ಭಾಳಷ್ಟು ಇದು ಇತ್ತು. ಮತ್ತು ಆಮೇಲೆ ನನಗೆ ಭಾಳ ಅಂದರೆ ಅವರು ಒಂದು ಕೆಲವು ವಿಚಾರದಲ್ಲಿ ಅವ್ರ ಪೆನ್ಷನ್ ಬಂದಾಗ ನಮ್ಮ ಕೈಯಲ್ಲಿ ಕೊಟ್ಟು ಕಳಿಸ್ತಿದ್ರು ದುಡ್ಡು. 100 ರೂಪೀಸು, 500 ರೂಪೀಸು ಹಿಂಗೆ ಕ್ಯಾಶ್ ಎಲ್ಲ ಕೊಟ್ಟು. ನೋಡು, ಆ ಸ್ಟೇಷನ್ ರೋಡ್ನಲ್ಲಿ ಒಬ್ಬನು ಕೂತ್ಕೊತಿದ್ದ, ಅವನು ಕೈ ಕಾಲೆಲ್ಲ ಇರಲಿಲ್ಲ, ಕೈ ಕಾಲೆಲ್ಲ ಕಟ್ಟಾಗಿತ್ತು. ಒಂದು ಇದು ಇಟ್ಕೊಂಡು ಮೂಮೆಂಟ್ ಆಗ್ತಾಯಿದ್ದು. ಕರೆಕ್ಟ್ ಅವ್ನು ಹೇಳ್ತಿದ್ರು, ಸ್ಟೇಷನ್ ರೋಡ್ನಲ್ಲಿ ಕೂತಿರ್ತಾನೆ, ಅವನಿಗೆ ಕಣ್ಣು ಇರೋಂಗಿಲ್ಲಪ್ಪ, ನೀನು ಹೋಗಿ ಅಲ್ಲಿ ಒಂದು 500 ರೂಪಾಯಿ ಕೊಡಬೇಕು, ಬೇರೆ ಕಡೆ ಹಿಂಗೆ 100 ರೂಪಾಯಿ ಕೊಡಬೇಕು, ಹಿಂಗೆಲ್ಲ ಹೇಳಿದಾಗ ನಾನು ಹೋಗಿ ಅವ್ನ ಕಣ್ಣೇ ಕಾಣ್ತಿರ್ಲಿಲ್ಲ. ತಗೋಪ್ಪ ಇದು ಅಬ್ಬಯ್ಯವ್ರು ಕಳ್ಸ್ಯಾರ. ಅಬ್ಬಯ್ಯವ್ರು ಕಳ್ಸ್ಯಾರೇನ್ರಿ ಅಂತಿದ್ದ ಅವನು. ಹಂಗೆ ಅಲ್ಲಿ ಕೊಡ್ತಿದ್ರು. ಹೀಗೆಲ್ಲ ಸಿದ್ದಾರೂಢ ಮಠ ಎಲ್ಲ ಕೂತ್ಕೊಂಡಿರ್ತಾರೆ, ಈ ಸ್ಟೇಷನ್ ರೋಡ್ ಕಡೆ ಕೂತ್ಕೊಂಡಿರ್ತಾರೆ. ಹಿಂಗೆ ಕೊಟ್ಟು ಬಾ ಅನ್ನುವಂಥದ್ದು ಅವರು, ಅಂದರೆ ಬಡವ್ರಿಗೆ ಯಾವ ರೀತಿ ಸಹಾಯ ಮಾಡ್ಬೇಕನ್ನೋಂಥದ್ದು. ರಾಯಚೂರು ಡಿಸ್ಟ್ರಿಕ್ನಲ್ಲಿ ಭಾಳ ಒಳ್ಳೆಯ ಹೆಸರು ಅವ್ರದ್ದು. ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಅಬ್ಬಯ್ಯ ಅವ್ರು ಅಂತ ಕೇಳಿದರೆ ಭಾಳ ಒಳ್ಳೆಯ ಹೆಸರು ಅವ್ರದ್ದೆಲ್ಲ. ಭಾಳ ಚೆನ್ನಾಗಿ ಕೆಲಸ ಮಾಡಿದರು. ಅವ್ರ ಬಗ್ಗೆ ಭಾಳ ಅಂದರೆ ಭಾಳ ಅವರೇ ಇನ್ಸ್ಪಿರೇಷನ್ ನಿಮಗೆ? ಅವರೇ ಇನ್ಸ್ಪಿರೇಷನ್. ತಾಯಿನೂ ಹಾಗೆ, ತಾಯಿನೂ ಏನು ಕಡಿಮೆ ಮಾಡಿಲ್ಲ ನನಗೆ. ಹಗಲು ರಾತ್ರಿ ಫುಲ್ ಲೈಫ್ ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಮಕ್ಕಳ ಸಂಬಂಧನೇ ಇಡೀ ಲೈಫ್ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅವರು ಆ ಥರ ಎಲ್ಲ ಬೆಳೆಸಿದ್ದಾರೆ. ಅದಕ್ಕೆ ಇವತ್ತು ನಾನು ನನ್ನ ಮಕ್ಕಳಿಗೆ ಹೇಳ್ತಿರ್ತೀನಿ, ನೋಡು ಅಲ್ಲಿ ತೊಗೊಂಡು ಹೋಗೋದ 500 ರೂಪಾಯಿ ಅಲ್ಲಿ ಕೊಡು, ಇಲ್ಲಿ ಕೊಡು ಅಂತೇಳಿ ಹೇಳ್ತೀನಿ ಅವ್ರಿಗೆಲ್ಲ. ಅಂದರೆ ನನ್ನ ತಂದೆ ಹೆಂಗೆ ನಮಗೆ ಸಾಕಿದ್ದಾರೆ, ಮಾರ್ಗದರ್ಶನ ಮಾಡಿದರು, ಸಾಕಿದರು, ಅದೇ ರೀತಿ. ಓಕೆ. ಭಾಳ ಟೈಮ್ ಒಬ್ಬನ ಆಟೋ ರಾಜ ಅಂತಿದ್ರು, ಯಾವನೋ ಬೆಂಗಳೂರಿನಲ್ಲಿ. ಆ ಪೇಪರ್ನಾಗ ನೋಡಿಬಿಟ್ಟು ಅವ್ರು ಹೇಳ್ತಿದ್ರು ನನಗೆ, ನಮ್ಮ ಫಾದರ್, ನೋಡಪ್ಪ ಆಟೋ ರಾಜ ಅನ್ನೋನು ಭಾಳ ಒಳ್ಳೆ ಕೆಲಸ ಮಾಡ್ತಾನಂತಲ್ಲಿ ಬೆಂಗಳೂರಿನಲ್ಲಿ, ನೋಡು ಅವ್ನಿಗೊಂದು 1000 ರೂಪಾಯಿ ಮನಿ ಆರ್ಡ್ರ್ ಮಾಡೋ ಅವ್ನಿಗೆ ಅಂತ ಹೇಳ್ತಿದ್ರು. ಇದೆಲ್ಲ ಆ್ಯಕ್ಚುಲಿ ಮಕ್ಕಳಿಗೆ ಈ ರೀತಿ ಪೇರೆಂಟ್ಸ್ ಆದವರು ಈ ರೀತಿ ಕಲಿಸ್ಕೊಡ್ಬೇಕು. ನನಗೆ ಭಾಳ ಪ್ರೌಡ್. ಯು ಆರ್ ವೆರಿ ಪ್ರೌಡ್ ಆನ್ ಯುವರ್ ಪೇರೆಂಟ್ಸ್. ಭಾಳ ಅಂದರೆ ಭಾಳ ಬೇಜಾರು ಅಂತಂದರೆ
2008ರಲ್ಲಿ ಟಿಕೆಟ್ ಸಿಗ್ತದೆ ಅಂತ ಟಿ ವಿ ಮುಂದೆ ಕಂಟಿನ್ಯೂ ಕೂತ್ಕೊಂಡಿದ್ರು, ಸಿಗಲಿಲ್ಲ. ಅದು ಒಂದು ಭಾಳ ಬೇಸರ ಸಂಗತಿ. ಆಮೇಲೆ ಲಾಸ್ಟಿಗೆ 2000 ನಮ್ಮದೇನು 13ನಲ್ಲಿ ಆಯಿತು. ಅವ್ರು 11 ಡಿಸೆಂಬರ್ಗೆ 1 ವರ್ಷ ಮುಂಚೆನೇ ತೀರ್ಕೊಂಡ್ಬಿಟ್ರು. ನೀವು MLA ಆಗಿ ನೋಡೋಕ್ಕಾಗಲಿಲ್ಲ. ಓಕೆ, ವೆಲ್ ಸರ್, ಸಿದ್ಧಾರೂಢ ಮಠ ಏನನ್ಸುತ್ತೆ? ಅದು word ಕೇಳಿದ ತಕ್ಷಣ ಸಿದ್ಧಾರೂಢ ಒಂಥರ ಎಲ್ಲರಿಗೂ ಭಕ್ತಿ ಬರುವಂಥದ್ದು. ಬರೀ ಇಲ್ಲಷ್ಟೇ ಇಲ್ಲ, ಇಡೀ ದೇಶದಿಂದ, ಎಸ್ಪೆಷಲಿ ಮಹಾರಾಷ್ಟ್ರ ಭಕ್ತರು ಕೂಡ ಜಾಸ್ತಿ ಫಾಲೋ ಮಾಡ್ತಾರೆ. ನಾನು ಮಠಕ್ಕೆ ಸ್ವಲ್ಪ ಗುಡಿ ಗುಂಡಾರಗಳಿಗೆ ಹೋಗೋದು ಕೂಡ ಕಡಿಮೆನೇ ಇರ್ಬೋದು, ಆದರೆ ನಾನು ಮಠಕ್ಕಂತೂ ಸ್ವಲ್ಪ ಹೋಗಿರ್ತೀನಿ. ಅದಕ್ಕೆ ಶಿರ್ಡಿಗೆ ಎಲ್ಲ ಹೋಗಿರ್ತೀನಿ, ಸಾಯಿಬಾಬಾಗೆ. ನಾನು ಸ್ವಲ್ಪ ಜಾಸ್ತಿ ಗುಡಿ ಗುಂಡಾರಗಳಿಗೆ ಓಡಾಡೋದು ಜಾಸ್ತಿ ಮಾಡೋದಿಲ್ಲ. ಆದರೂ ನಮಗೆಲ್ಲೋ ಒಂದು ಕಡೆ ಇರಬೇಕು, ದೈವಭಕ್ತಿ ಅನ್ನೋವಂಥದ್ದು ಪ್ರತಿಯೊಬ್ಬರಿಗೆ ಇರಲೇಬೇಕು. ಅದು ಎಲ್ಲನೂ ನಾವೇನೇ ಸಂಕಷ್ಟ ಬಂದಾಗ ಫಸ್ಟ್ ದೇವ್ರನ್ನೇ ನೆನೆಸ್ಕೊಳ್ಳೋದು. ವಿದ್ಯಾಕಾಶಿ ಆದರೆ ಭಾಳ ಜಾಸ್ತಿ 24 ತಾಸು ಗುಡಿ ಗುಂಡಾರ ಈ ಥರ ನಂದು ಕಡಿಮೆ. ಆದರೆ ನಾನು ಎಲ್ಲ ಇಡೀ ಕ್ಷೇತ್ರದಲ್ಲಿ ಹೈಯೆಸ್ಟ್ ಗುಡಿ ಗುಂಡಾರಗಳಿಗೆ ಹೆಚ್ಚು ಅನುದಾನ ಕೊಟ್ಟಿದ್ದೀನಿ. ವಿದ್ಯಾಕಾಶಿ ಧಾರವಾಡ ಇದು ಒಂದು ಎಜುಕೇಷನಲ್ ಹಬ್. ಇದು ಇವತ್ತು ಬಹಳ ದುರ್ದೈವ ಅಂತಂದರೆ ಒಂಥರ ಕಮರ್ಷಿಯಲ್ ಆಗ್ತಾಯಿದೆ ಎಜುಕೇಷನ್. ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ. ನಾನು ಅದಕ್ಕೆ ಹೇಳೋದು, ಹೆಚ್ಚು ಬಹಳ ಜನ ಮಕ್ಕಳಿಗೆ ಓದೋಕ್ಕೆ ಆಸಕ್ತಿ ಇದ್ದರೂ ಕೂಡ ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ. ಅಷ್ಟು ಕೆಟ್ಟದಾಗಿ ಇವತ್ತು ಆ ಡೊನೇಷನ್ಸು ಇದು ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಅದು ಒಂದು ಸ್ವಲ್ಪ ಕಟ್ ಡೌನ್ ಆಗಬೇಕು. ಅದಕ್ಕೆ ಹೆಚ್ಚು ಇಲ್ಲಿ ಆದ್ಯತೆ ಕೊಡಬೇಕು. ಹೆಚ್ಚು ಕಾಲೇಜುಗಳು, ಗೌರ್ಮೆಂಟ್ ಕಾಲೇಜುಗಳು, ಗೌರ್ಮೆಂಟ್ ಈ ಇದ್ದಂಥ ಶಾಲೆಗಳನ್ನಂತೂ ಮುಚ್ಚಬಾರ್ದು. ಎಲ್ಲೋ 3-4 ಸ್ಟೂಡೆಂಟ್ಸ್ ಇದ್ದಿದ್ರೆ ಅದು ಮಾತು ಬೇರೆ. ಆದರೆ ಹೆಚ್ಚು ಅದಕ್ಕೆ ಎಲ್ಲೋ ಕಡೆ ನಾವು ಖರ್ಚು ಮಾಡೋದಕ್ಕಿಂತ ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ಗೆಲ್ಲ ಕೊಟ್ಟು ಇವತ್ತು ನಾವೆಲ್ಲ ಶಾಲೆಯಲ್ಲಿ ಮಾಡಿದ್ವಿ. ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದೀನಿ ನಮ್ಮ ಇದಕ್ಕೆ, ಗೌರ್ಮೆಂಟ್ ಸ್ಕೂಲ್ಗಳಿಗೆ. ನೀವು ಗಂಟಿಕೇರಿ ಇದಕ್ಕೆ ಹೋಗ್ರಿ, ಎಲ್ಲ ಒಂದು 2-3 ಕೋಟಿ ರೂಪಾಯಿನಲ್ಲಿ ಒಳ್ಳೆ ಹೈಟೆಕ್ ಶಾಲೆ ಮಾಡಿದ್ದೀನಿ. ಮುಂಚೆ ಅದನ್ನು ನೋಡೋಂಗಿರಲಿಲ್ಲ ಅಂತ ಒಂದು 100 ಶಾಲೆಗಳು ನಾವು ಒಳ್ಳೆ ಡೆವಲಪ್ ಮಾಡಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್, ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ನಮ್ಮ ಪಾಲಿಗೆ ಅವರೇ ದೇವರು. ಇವತ್ತೇನಾದರೂ ಈ ಶೋಷಿತ ಜನಾಂಗಕ್ಕೆ, SC ST OBC ಒಂದು ಜಾತಿಗೆ ಸೀಮಿತ ಅಲ್ಲ ಅವರು. ಇಡೀ ನಮ್ಮ ದೇಶಕ್ಕೆ ಒಂದು ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂಥ ಒಂದು ಅದ್ಭುತವಾದಂಥ ಅತಿ ಶ್ರೇಷ್ಠವಾದಂಥ ಒಂದು ಸಂವಿಧಾನ ಇಡೀ ವಿಶ್ವನೇ ಮೆಚ್ಕೊಳ್ತಾ ಇದೆ ಇವತ್ತು. ಅವ್ರ ಬಗ್ಗೆ ಇವತ್ತೆಲ್ಲರಿಗೆ ಸ್ವಲ್ಪ ಯಾರ್ಯಾರೋ ಬಾಬಾ ಸಾಹೇಬ್ರ ಬಗ್ಗೆ ಏನೇನೋ ಮಾತಾಡ್ತಾಯಿದ್ರು. ಇವತ್ತು ಅವ್ರಿಗೆಲ್ಲ ನಡುಕುಟ್ಟಿದೆ. ಬಾಬಾ ಸಾಹೇಬ್ರಿಲ್ಲ ಅಂದರೆ ಇಲ್ಲ ಅನ್ನುವಂಥದ್ದು ಗೊತ್ತಿದೆ. ನಮಗೆ ಕಣ್ಣಿಗೆ ಕಾಣುವಂಥ ದೇವರು ಅಂತಂದರೆ ಬಾಬಾ ಸಾಹೇಬ್ರೆ. ನಮ್ಮ ಶೋಷಿತ ಜನಾಂಗಕ್ಕೆ ಎಸ್ಪೆಷಲಿ ನಾವೆಲ್ಲ ಸಾವಿರಾರು ವರ್ಷಗಳ ಇತಿಹಾಸ ಎಲ್ಲ ನಾವು ನೋಡಿದರೆ ನಾವು ಪ್ರಾಣಿಗಿಂತ ಕಡೆ ಅನ್ನುವಂಥ ರೀತಿಯಲ್ಲಿತ್ತು. ಇವತ್ತು ಆ ವ್ಯವಸ್ಥೆಯನ್ನು ಭಾಳ ದೊಡ್ಡ ಸಾಮಾಜಿಕ ಬದಲಾವಣೆಯನ್ನು, ಕ್ರಾಂತಿಯನ್ನು ಮಾಡಿದಂಥದ್ದು ಬಾಬಾ ಸಾಹೇಬರು. ಮತ್ತು ಅಂಥ ಶ್ರೇಷ್ಠವಾದಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲ ಕೂಡ ಭಾಳ ಸ್ವಾಭಿಮಾನದ ಬದುಕನ್ನು ಏನಾದರೂ ಬದುಕ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬರು. ನಮ್ಮದು ಹೈಯೆಸ್ಟ್ ರೆಸ್ಪೆಕ್ಟ್. ಅವ್ರು ಬಿಟ್ಟರೆ ಯಾರೂ ಇಲ್ಲ ನಮಗೆ. ಛಲವಾದಿ ಸಮಾಜ, ಛಲವಾದಿ ಸಮಾಜ ನಾನು ಹುಟ್ಟಿದಂಥ ಒಂದು ಸಮಾಜ. ಅದು ಕೂಡ ಒಂದು ಶ್ರೇಷ್ಠವಾದಂಥ ಶೋಷಿತ ಸಮುದಾಯ. ಇವತ್ತು ಛಲವಾದಿನೇ ಅಲ್ಲ, ಇವತ್ತು ಮಾದಿಗ ಸಮಾಜ, ಛಲವಾದಿ ಸಮುದಾಯ, ಈ ಬೋವಿ, ಲಮಾಣಿ ಅವರೆಲ್ಲ ಅಸ್ಪೃಶ್ಯರಿದ್ದರು. ಅಸ್ಪೃಶ್ಯ ಅಂತ ಇರೋದು ಈ ಮಾದಿಗ ಮತ್ತು ಛಲವಾದಿ. ಈ ಸಮಾಜ ಅಸ್ಪೃಶ್ಯ ಸಮಾಜ. ಇದು ಭಾಳ ಇವು ಉಳಿದಂಥದ್ದು ಸ್ಪರ್ಶ ಸಮಾಜ ಅವೆಲ್ಲ. ಆದರೆ ಇದು ಭಾಳ ಕೆಟ್ಟ ರೀತಿಯಲ್ಲಿ ಹಿಂದಿನ ದಿನಗಳು. ಇವತ್ತಿಗೆ ಸ್ವಲ್ಪ ಬದಲಾವಣೆಯನ್ನು ಏನು ಆಗಬೇಕಂದ್ರೆ ಕಾರಣ ಆ ಕಾನ್ಸ್ಟಿಟ್ಯೂಷನ್. ಆ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಇವತ್ತು ಭಾಳ ದೊಡ್ಡ ಬದಲಾವಣೆ ಆಗಿದೆ. ಇವತ್ತು ಪ್ರಾಮಾಣಿಕವಾಗಿ ಯಾವ ಸಮಾಜದಲ್ಲಿ ಹುಟ್ಟಿದ್ವಿ ಆ ಸಮಾಜದ ಋಣ ತೋರಿಸ್ಬೇಕು. ಬಾಬಾ ಸಾಹೇಬರು ಹೇಳ್ತಿರ್ತಾರೆ ಪೇ ಬ್ಯಾಕ್ ಟು ಸೊಸೈಟಿ ಅಂತೇಳಿ. ಆ ನಿಟ್ಟಿನಲ್ಲಿ ಆ ಸಮಾಜಕ್ಕೆ ನಾವು ಋಣ ತೀರಿಸಬೇಕಾಗ್ತದೆ. ಖಂಡಿತವಾಗಿ ಕೂಡ ಮಾಡ್ತೀವಿ. ಮಲ್ಲಿಕಾರ್ಜುನ್ ಖರ್ಗೆ
ಅವರೊಬ್ಬ ಶ್ರೇಷ್ಠ ರಾಷ್ಟ್ರ ನಾಯಕರು. ಅವರು ಬಹುಶಃ ನಮಗೆಲ್ಲ ಒಂದು ಇನ್ಸ್ಪಿರೇಷನ್ನೇ. ಒಬ್ಬ ಕಾರ್ಮಿಕ ಮಗನಾಗಿ ಜನಿಸಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ AICC ಅಂತ ಪದವಿಯನ್ನು ಅದನ್ನು ಪಡೀತಾರೆ ಅಂತಂದರೆ, ಆ ಸ್ಥಾನ ಅಲಂಕರಿಸ್ತಾರೆ ಅಂತಂದರೆ ಅವ್ರ ಶ್ರಮ ಎಷ್ಟಿರ್ಬೋದು. ಅವರ ಯಾವತ್ತೂ ಕೂಡ ಎಷ್ಟೇ ಕಷ್ಟಗಳಾದರೂ, ಎಷ್ಟೇ ಅವ್ರಿಗೆ ತೊಂದರೆಗಳಾದರೂ, ಏನೇ ಸಮಸ್ಯೆಗಳಾದರೂ, ಎಷ್ಟೋ ಕಡೆ ಕಡೆಗಣಿಸಿದರೂ ಕೂಡ ಯಾವತ್ತೂ ಕೂಡ ಅವರು ಪಕ್ಷದಿಂದ ಯಾವ ಕಾರಣಕ್ಕೂ ಪಕ್ಷದ ನಿಂದನೆ ಮಾಡುವಂಥ ಕೆಲಸ ಮಾಡಲಿಲ್ಲ. ಅವರು ಪಕ್ಷದ ಬಗ್ಗೆ ಅಷ್ಟು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಆ ವಿಶ್ವಾಸನೇ ಇವತ್ತು ಪಕ್ಷ ಅವ್ರಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸ್ಥಾನ ಕೊಟ್ಟಿದೆ. ಸಿದ್ದರಾಮಯ್ಯ ಸಾಹೇಬರು ಕೂಡ ಒಬ್ಬ ಶ್ರೇಷ್ಠ ಸಮಾಜವಾದಿಗಳು. ಇವತ್ತು ಇಡೀ ರಾಷ್ಟ್ರದಲ್ಲೇ ಯಾರೂ ಮಾಡಲಾರ್ದಂಥ ಕ್ರಾಂತಿಯನ್ನು ಕೂಡ ಅವರ ಆಡಳಿತದಲ್ಲಿ ಮಾಡಿ ತೋರಿಸಿದ್ದಾರೆ. ಬಹುಶಃ ಈ ಗ್ಯಾರಂಟಿಗಳು ಬರೀ ನಾವು ಬಾಯಲ್ಲಿ ಹೇಳ್ತೀವಿ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ, ಪ್ರಾಮಾಣಿಕವಾಗಿ ಕೂಡ ಏನಾದರೂ ಆ ಬದ್ಧತೆ ಇಟ್ಕೊಂಡು ಸರ್ವರಿಗೂ ಸಮಬಾಳು ಸಮಪಾಲು ಸಿಗಬೇಕನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು, ಆ ಕಮಿಟ್ಮೆಂಟ್ ಇಟ್ಕೊಂಡು ಇವತ್ತು 5 ಗ್ಯಾರಂಟಿಗಳ ಮುಖಾಂತರ ಯಾರೂ ಒಬ್ಬರು ಹೊಟ್ಟೆ ಹಸುವಿನಿಂದ ಮಲಗಬಾರ್ದು, ಪ್ರತಿಯೊಬ್ಬರು ಹೊಟ್ಟೆ ತುಂಬ ಊಟ ಮಾಡಬೇಕಂತೇಳಿ ಉಚಿತವಾಗಿ ಅಕ್ಕಿ ಕೊಟ್ಟಂಥ ಒಬ್ಬ ಶ್ರೇಷ್ಠ ನಾಯಕ ಸಿದ್ದರಾಮಯ್ಯ ಸಾಹೇಬರು ಅಂತೇಳಿ ಹೇಳ್ಬೇಕಾಗ್ತದೆ. ಡಿ ಕೆ ಶಿವಕುಮಾರ್ ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ. ಬಹುಶಃ ಪಕ್ಷದಲ್ಲಿ ಎಷ್ಟು ರೀತಿ ನಿಷ್ಠೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಪಕ್ಷಕ್ಕೆ ಯಾವ ರೀತಿ ತ್ಯಾಗ ಮಾಡಬೇಕು, ಎಷ್ಟೇ ಕಷ್ಟಗಳು ಎಷ್ಟೇ ಅಡೆತಡೆಗಳಿದ್ದರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ಪಕ್ಷದ ಪರವಾಗಿರಬೇಕು, ನಾವು ಪ್ರಾಮಾಣಿಕವಾದಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು, ಮತ್ತು ಆ ಸಂಘಟನೆ ಅಂತಂದರೆ ಯಾವ ರೀತಿ ಇರಬೇಕು ಅನ್ನುವಂಥದ್ದು, ಮತ್ತು ಆ ಶಕ್ತಿ ಯಾವ ರೀತಿ ಅನ್ನುವಂಥದ್ದು, ಅದೊಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಅದು ಆ ಮಟ್ಟದಲ್ಲಿ ಬೆಳೆದಂಥ ನಾಯಕ ಡಿ ಕೆ ಶಿವಕುಮಾರ್. ಜಮೀರ್ ಅಹಮದ್ ಖಾನ್ ಬಡವರ ಬಂದು, ಅದು ಬಡವರಲ್ಲಿ ದೇವರನ್ನು ಕಾಣುವಂಥ ವ್ಯಕ್ತಿತ್ವ ಅದು. ನಾನು ಅವರು ಸ್ಟಾರ್ಟಿಂಗ್ ನೋಡಿದಾಗ ಒಂದು ಕೆಲವು ಸಿಟ್ಟು, ಹಾವಭಾವ ಎಲ್ಲರಿಗೂ ಸಡನ್ನಾಗಿ ಅವ್ರ ವ್ಯಕ್ತಿತ್ವ ಗೊತ್ತಾಗಲ್ಲ. ಅವ್ರ ಹತ್ತಿರ ಹೋದಾಗ ಅದು ಯಾವ ರೀತಿ ಲೀಡ್ರು, ಯಾವ ರೀತಿ ಪಾಪ್ಯುಲಾರಿಟಿ, ಯಾವ ರೀತಿ ಬಡವ್ರ ಬಗ್ಗೆ ಕಾಳಜಿ, ಬಹುಶಃ ಆ ಲೀಡರ್ಶಿಪ್ ಭಾಳ ವಿರಳ. ಆಮೇಲೆ ಎಲ್ಲರಿಗೂ ನಾನು ನಂದು ಅನ್ನೋದೇ ಇರ್ತದೆ. ಆ ವ್ಯಕ್ತಿ ಹೆಂಗಂತಂದರೆ ತನ್ನಲ್ಲಿದ್ದಂಥದ್ದನ್ನು ಏನೇ ಇರಲಿ, ಯಾರು ಹಸಿದು ಬಂದಾರಂತಂದ್ರೆ ಏನು ನೋಡ್ಲಾರ್ದಂಗೆ ಕೊಟ್ಬಿಡೋದು. ನಾವು ಬರೀ ಬಾಯಲ್ಲಿ ಮಾತಾಡ್ತೀವಿ, ಅದನ್ನು ಮಾಡಿ ತೋರಿಸುವಂಥ ನನಗೆ ಅವ್ರ ಬಗ್ಗೆ ಭಾಳ ಗೌರವ. ಸತೀಶ್ ಜಾರಕಿಹೊಳಿ ಅವರು ಒಬ್ಬ ಗ್ರೇಟ್ ಅಹಿಂದ ಲೀಡರ್ಶಿಪ್. ಮಾತು ಕಡಿಮೆ, ಕೆಲಸ ಜಾಸ್ತಿ. ಇವತ್ತು ಈ ಭಾಗಕ್ಕೆ ಎಸ್ಪೆಷಲಿ ನಮ್ಮ ಈ ಮುಂಬೈ ಕರ್ನಾಟಕದ ಒಂದು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಹೊಂದಿದಂಥದ್ದು, ಸಂಘಟನಾ ಚಾತುರ್ಯ, ಒಳ್ಳೆ ಲೀಡರ್ಶಿಪ್. ಮಾತಾಡೋದಿಲ್ಲ, ಕೆಲಸ ಮುಖಾಂತರ ತೋರಿಸ್ತಾರೆ ಅವ್ರ ಶಕ್ತಿಯನ್ನು. ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನಗೆ ಟೈಮ್ ಕೊಟ್ಟಿದ್ದಕ್ಕೆ. ಇಷ್ಟೊತ್ತಲ್ಲಿ ಒಂದು 15 ಜನರನ್ನ ಅಟೆಂಡ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ, ಬಟ್ ತುಂಬ ವಿಚಾರಗಳನ್ನು, ತುಂಬ ಸಂಗತಿಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಆಲ್ ದ ವೆರಿ ಬೆಸ್ಟ್. ನಿಮ್ಮಂತಹ ನಾಯಕರು ಇನ್ನಷ್ಟು ಬೆಳಿಬೇಕು. ನೀವು ಜನರ ನಾಯಕರಾಗೇ ಇರಿ. ಹುಬ್ಳಿ ಧಾರವಾಡಂತಹ ಕ್ಷೇತ್ರ ಇದು, ಹುಬ್ಳಿ ಪೂರ್ವ ಕ್ಷೇತ್ರದಲ್ಲಿ ನೀವು ಶಾಸಕರಾಗಿದ್ದೀರಿ. ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಲಿ, ಇನ್ನಷ್ಟು ಜನರಿಗೆ ಅನುಕೂಲ ಮಾಡಿಕೊಡುವಂತಹ ಕೆಲಸ ನಿಮ್ಮಿಂದ ಆಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ವೆಲ್, ಇದು ಜನನಾಯಕ ಪ್ರಸಾದ್ ಅಬ್ಬಯ್ಯ ಅವರ ಮಾತಾಗಿತ್ತು. ತಮ್ಮ ಕ್ಷೇತ್ರವನ್ನು
ಮುಂದೆ ಯಾವ ಮಟ್ಟದಲ್ಲಿ ನೋಡಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ, ಮತ್ತು ಇಷ್ಟು ದಿನಗಳ ಕಾಲ ಏನೆಲ್ಲ ಡ್ರಾಸ್ಟಿಕ್ ಚೇಂಜ್ ಆಯಿತು, ಏನೆಲ್ಲ ಬದಲಾವಣೆಗಳು ಅವರ ಕ್ಷೇತ್ರದಲ್ಲಿ ಆಯಿತು ಅನ್ನೋದನ್ನು ಕೇವಲ ಅವ್ರು ಹೇಳಿದ ಮಾತ್ರವಲ್ಲ, ನನ್ನ ವಾಹಿನಿ ಮುಖಾಂತರ ನಾನು ಅದನ್ನು ತೋರಿಸೋ ಕೆಲಸ ಕೂಡ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ನಿಮಗೆ ಈ ಕಾನ್ವರ್ಸೇಷನ್ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಮುಂದಿನ ಅತಿಥಿ ನನ್ನ ಸಭೆಯಲ್ಲಿ ಯಾರಾಗಬೇಕು ಅನ್ನೋದನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿ. ನಾನು ಹೋಗಿ ಬರೋ ಸಮಯ. ನಮಸ್ಕಾರ.